ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಕನ್ನಡದಲ್ಲಿ ನೀವು ಕೇಳಿರುವಂತಹ ರಿಕ್ವೆಸ್ಟೆಡ್ ಆಗಿರುವಂತಹ ಒಂದು ವಿಡಿಯೋ. ನೀವು ಇದರಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಕೇಳಿದ್ದೀರಾ. ಪ್ರಾಚೀನ ಕನ್ನಡ ಕಾವ್ಯವಾದಂತಹ ಕೃಷ್ಣ ಸಂಧಾನದ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳ ಉತ್ತರಗಳನ್ನು ತಿಳಿಸಿ ಅಂತ ನಾವು ಅದರಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ. ಕೃಷ್ಣ ಸಂಧಾನ ಕಾವ್ಯ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾವ್ಯ. ಇದು ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಕೃಷ್ಣ ಸಂಧಾನದಿಂದ ಪ್ರಶ್ನೆಗಳು ಇದ್ದೇ ಇರುವಂತಹ ಪ್ರಶ್ನೆಗಳಾಗಿದೆ. ಕೃಷ್ಣ ಸಂಧಾನ ಪಂಪ ಬರೆದಿರೋ ವಿಕ್ರಮಾರ್ಜುನ ವಿಜಯನಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವಂತಹ ಕಾವ್ಯ ಆಗಿದೆ. ಈ ಕೃಷ್ಣ ಸಂಧಾನದ ಬಗ್ಗೆ ನಾವು ಓದಬೇಕಾದ್ರೆ ಮೊದಲಿಗೆ ಸಾರಾಂಶವನ್ನು ತಿಳ್ಕೊಳ್ಳುವ. ಅದಾದ ನಂತರ ಅದರಲ್ಲಿ ಬಂದಿರುವಂತಹ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು ಗದ್ಯಾನುವಾದದಲ್ಲಿ ತಿಳಿದುಕೊಳ್ತಾ ಹೋಗುವ ಸ್ನೇಹಿತರೆ. ಇದರ ಮೊದಲಿಗೆ ಯಾರೆಲ್ಲ ಕನ್ನಡವನ್ನು ಓದ್ಕೊಳ್ಳಿಲ್ಲ ಅವರಿಗೆ ಆರಂಭದಿಂದ ಅಭ್ಯಾಸ ಆದ ಹಾಗೆ ಕೂಡ ಆಗ್ತದೆ. ಈಗ ನೀವು ಈಗಾಗಲೇ ಕನ್ನಡವನ್ನು ಓದ್ಕೊಂಡಿದ್ದೀರಾ, ಅದರ ಕತೆ ನಿಮಗೆ ಸಂಪೂರ್ಣ ಗೊತ್ತಿದೆ ಅಂತಾದರೆ ನಿಮಗೆ ಸಂದರ್ಭ ಸ್ವಾರಸ್ಯ ಏನೂ ಕಷ್ಟ ಆಗೋದಿಲ್ಲ. ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗೆ ಉತ್ತರ ಬೇಗನೆ ಅರ್ಥ ಆಗ್ತದೆ. ಒಂದು ವೇಳೆ ನೀವು ಕನ್ನಡ ಪುಸ್ತಕವನ್ನು ಮುಟ್ಟಲಿಲ್ಲ ಅಥವಾ ಓದ್ಕೊಳ್ಳಿಲ್ಲ ಅಂತಾದರೆ ನೀವು ಆರಂಭದಿಂದ ಅದರ ಸಾರಾಂಶವನ್ನು ತಿಳ್ಕೊಳ್ಬೇಕು. ಅದರೊಳಗೆ ಕತೆ ಏನು ಬಂದಿದೆ ಅಂತ ನೋಡ್ಕೊಳ್ಬೇಕು. ಕೃಷ್ಣ ಸಂಧಾನ ಎನ್ನುವಂತಹ ಕಾವ್ಯದ ಸಾರಾಂಶ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಬಂದಿರುವಂಥ ವಿಚಾರಗಳೇನು ಅಂತ ಅರ್ಥ ಮಾಡಿಕೊಂಡ್ರೆ ನಂತರ ನಿಮಗೂ ಕೂಡ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಬರೀಲಿಕ್ಕೆ ಏನೂ ತೊಂದರೆ ಆಗೋದಿಲ್ಲ. ನಮಗೆ ಅದು ಆಗ ಅರ್ಥ ಆಗ್ತದೆ. ಆರಂಭದಲ್ಲಿ ಯಾವ ರೀತಿ ಓದ್ಕೊಳ್ಳುವಂಥದ್ದು, ಈಗ ನಾವು ಘಟಕ ಒಂದು ಕೃಷ್ಣ ಸಂಧಾನ ಕಾವ್ಯದ ಸಂಪೂರ್ಣ ಗದ್ಯಾನುವಾದ, ಅದರ ಸಾರಾಂಶ, ಅದರಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳ ಉತ್ತರ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಾಧ್ಯ ಆದಷ್ಟು ನಾವು ತಿಳಿತಾ ಹೋಗುವ. ನಾನು ಈಗಾಗಲೇ ನಿಮಗೆ ಪೋಸ್ಟಲ್ಲಿ ಅದನ್ನು ಹಾಕಿದ್ದೇನೆ. ಇದರಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯವನ್ನು, ಅದರ ಉತ್ತರವನ್ನು ಪೋಸ್ಟಲ್ಲಿ ಹಾಕಿದ್ದೇನೆ. ಆ ಪೋಸ್ಟನ್ನು ಒಮ್ಮೆ ನೋಡಿಕೊಳ್ಳಿ. ಇದರ ಪ್ರಶ್ನೆಗಳು ಈ ರೀತಿಯಾಗಿದೆ ನೋಡಿ. ಲೋಕದಳಿನೆನ್ನನ ದೊರೆಗೆ ಪಿರಿಯರು ಮೊಳರೆ, ಪಿರಿಯ ಸಿರಿಯೋಳೆಂ ಸುಜನತೆಯೋ, ನಿನಗೆ ಪಾಂಡವರಪ್ಪಿದ ನಾರು ಮಪ್ಪರೆ, ಗುರುವಿಲ್ಲ ಕರ್ಣನಿಲ್ಲ ಗುರುವಿನ ಮಗನಿಲ್ಲ, ನಾಮೆಲ್ಲ ಒಂದೇ ಗರುಡಿಯೊಳು ಓದಿದ ಮಾನಸರು. ಇವಿಷ್ಟು 5 ಪ್ರಶ್ನೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಬಂದಿರುವಂಥದ್ದು. ಅದಕ್ಕೆ ಉತ್ತರವನ್ನು ನಾನು ಪೋಸ್ಟಲ್ಲಿ ಹಾಕಿದ್ದೇನೆ. ನಾವು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗುವ, ಎಲ್ಲವನ್ನು ಕೂಡ ತಿಳಿತಾ ಹೋಗುವ. ಮೊದಲಿಗೆ ಕೃಷ್ಣ ಸಂಧಾನದ ಸಾರಾಂಶವನ್ನು ತಿಳಿಸ್ತೇನೆ. ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ನಾನು ಸಂಪೂರ್ಣ ಸಾರಾಂಶವನ್ನು ತಿಳಿಸಿದ್ದೆ, ಆದರೆ ಗದ್ಯಾನುವಾದವನ್ನು ಮಾಡಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಸಾರಾಂಶದ ಜೊತೆಗೆ ಗದ್ಯಾನುವಾದವನ್ನು ಮಾಡಿಕೊಂಡು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ತಿಳ್ಕೊಳ್ಳುವ. ಕೃಷ್ಣ ಸಂಧಾನ, ಎಲ್ಲಿಗೆ ಸಂಧಾನಕ್ಕೆ ಹೋಗುವಂಥದ್ದು ಕೃಷ್ಣ? ಯಾರ ಜೊತೆಗೆ ಸಂಧಾನಕ್ಕೆ ಹೋಗುವಂಥದ್ದು? ಸಂಧಾನ ಮಾಡುವಂಥದ್ದು ಅಂತ ಹೇಳುವ ಅರ್ಥ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಸಂಧಾನ ಕಾರ್ಯ ಮಾಡುವಂಥದ್ದು ಅಂದರೆ ರಾಜ ಪಂಚಾಯಿತಿಗೆಯನ್ನು ಮಾಡುವಂಥದ್ದು. ಎರಡು ಪಾರ್ಟಿ ಇದ್ದಾಗ ಸಂದರ್ಭದಲ್ಲಿ ಒಬ್ಬರಿಗೆ ಇನ್ನೊಬ್ಬರು ಜಗಳ ಆಗಿದ್ದರೆ ಅಥವಾ ಯಾವುದೇ ಒಂದು ತೊಂದರೆಯಲ್ಲಿದ್ದರೆ ಅಂಥ ಸಂದರ್ಭದಲ್ಲಿ ಹಿರಿಯರು ಯಾರಾದರೂ ಹೋಗಿ ಆ ಒಂದು ಕೋಪವನ್ನು ರಾಜಿ ಮಾಡಿಸುವಂಥದ್ದು ಅಥವಾ ಸಂಧಾನ ಮಾಡುವುದರ ಮೂಲಕ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಹಾಗಾದರೆ ಕೃಷ್ಣ ಸಂಧಾನ ಅಂತ ಕಾವ್ಯ ಬಂದಿದೆ. ಕೃಷ್ಣ ಯಾರೊಳಗೆ ಸಂಧಾನ ಕಾರ್ಯಕ್ಕೆ ಹೊರಡ್ತಾನೆ ಎನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಬರಬೇಕು. ಯಾರ ನಡುವಿನ ಸಂಧಾನ ಕಾರ್ಯವನ್ನು ಮಾಡ್ತಾನೆ ಕೃಷ್ಣ? ಹೌದು, ಕೃಷ್ಣ ಸಂಧಾನ ಕಾರ್ಯಕ್ಕೆ ಹೋಗುವಂಥದ್ದು ಕೌರವರು ಮತ್ತು ಪಾಂಡವರ ನಡುವೆ ಸಂಧಾನ ಕಾರ್ಯವನ್ನು ಮಾಡ್ತಾನೆ. ಹಾಗಾದರೆ ಈ ಕೌರವರು ಮತ್ತು ಪಾಂಡವರ ನಡುವೆ ಏನಾಗಿತ್ತು, ಯಾಕೆ ಜಗಳ ಆಗಿತ್ತು ಎನ್ನುವ ಕಾರಣವನ್ನು ನಾವು ತಿಳ್ಕೊಳ್ಬೇಕು ಮೊದಲು. ಹಾಗಾದರೆ ಕೌರವರು ಮತ್ತು ಪಾಂಡವರ ನಡುವೆ ಏನಾಗಿತ್ತು, ಯಾವ ಜಗಳ ಆಗಿತ್ತು, ಯಾಕಾಗಿತ್ತು, ಏನಾಗಿತ್ತು ಎನ್ನುವಂಥ ಪ್ರಶ್ನೆ ನಮಗೆ ಬರ್ತದೆ. ಎಲ್ಲವನ್ನೂ ತಿಳ್ಕೊಂಡ್ರೆ ನಮಗೆ ಉತ್ತರಗಳನ್ನು ಬರೀಲಿಕ್ಕೆ ತುಂಬಾ ಸುಲಭ ಆಗ್ತದೆ ಸ್ನೇಹಿತರೆ. ಆ ಕಾರಣದಿಂದ ನಾನು ನಿಮಗೆ ಸಂಪೂರ್ಣವಾದ ವಿಚಾರವನ್ನು ತಿಳಿಸ್ಕೊಡುವಂಥದ್ದು. ಕೌರವರು ಮತ್ತು ಪಾಂಡವರು ಒಂದೇ ಕುಟುಂಬದವರ ನಡುವೆ ಜಗಳ ಉಂಟಾಗಿದೆ. ಕೌರವರು ಮತ್ತು ಪಾಂಡವರು ಅಂತ ನೀವು ಈಗಾಗಲೇ ತಿಳ್ಕೊಂಡಿರ್ಬೋದು. ಕೌರವರು ಪಾಂಡವರ ಬಗ್ಗೆ, ಕೌರವರು ಪಾಂಡವರ ನಡುವೆ ಜಗಳ ಉಂಟಾಗಿದೆ.
ಅವರು ರಕ್ತ ಸಂಬಂಧಿಗಳು, ಅವರು ಒಂದೇ ಕುಟುಂಬದವರು. ಅವರ ನಡುವೆ ಜಗಳ ಉಂಟಾಗಿತ್ತು. ಅವರ ನಡುವೆ ಜಗಳ ಉಂಟಾಗಿ ಅವರು ಕೋಪದಲ್ಲಿದ್ದರು. ಅವರ ನಡುವಿನ ಸಂಧಾನ ಕಾರ್ಯವನ್ನು ಮಾಡಲಿಕ್ಕೆ ಕೃಷ್ಣ ಹೊರಟಿರುವಂಥದ್ದು. ಇಲ್ಲಿ ಪಾಂಡವರು ಕೃಷ್ಣನಲ್ಲಿ ಕೇಳಿರುವಂಥದ್ದು, ಕೃಷ್ಣ, ನಮ್ಮ ಮತ್ತು ಕೌರವರ ನಡುವೆ ಸಂಧಾನಕ್ಕೆ ನೀನು ಬರಬೇಕು, ನಮಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎಂದು ಕೇಳಿಕೊಡಲಿಕ್ಕೆ ಪಾಂಡವರೇನು ಮಾಡ್ತಾರೆ, ಕೃಷ್ಣನ ಹತ್ರ ಹೋಗಿ ಹೇಳುವಂಥದ್ದು, ಕೃಷ್ಣ ಸಂಧಾನ ಕಾರ್ಯವನ್ನು ಮಾಡಿಕೊಡು ಅಂತ ಕೇಳ್ತಾರೆ. ಪಾಂಡವರು ಹೇಳಿದ ಕಾರಣದಿಂದಾಗಿ ಕೃಷ್ಣ ಕೌರವರ ಜೊತೆಗೆ ಮಾತನಾಡಲು ಸಂಧಾನ ಕಾರ್ಯಕ್ಕೆ ಹಸ್ತಿನಾವತಿಗೆ ಹೋಗುವಂತಹ ಒಂದು ಪ್ರಸಂಗ ಉಂಟಾಗ್ತದೆ. ಕೌರವರು ಮತ್ತು ಪಾಂಡವರು ಇಬ್ಬರು ಕೂಡ ಒಂದೇ ವಂಶಕ್ಕೆ ಸೇರಿದವರು, ಅಣ್ಣ ತಮ್ಮಂದಿರು, ಎಲ್ಲರೂ ಅಣ್ಣ ತಮ್ಮಂದಿರು, ರಕ್ತ ಸಂಬಂಧಿಗಳೇ ಆಗಿರ್ತಾರೆ. ಯಾವಾಗನಿಂದ ಆರಂಭದಿಂದಲೂ ಕೂಡ ಅವರ ನಡುವೆ ಸೌಖ್ಯ ಇರಲಿಲ್ಲ, ಒಳ್ಳೆಯದಿರಲಿಲ್ಲ, ಒಳ್ಳೆ ಕುಟುಂಬವಾಗಿರಲಿಲ್ಲ ಅವರು ಅಂತ ನಮಗೆ ತಿಳಿದಿರುವಂಥ ವಿಚಾರ, ಅಂದರೆ ನಮಗೆ ಆಧಾರದ ಮೂಲಕ ಸಿಕ್ಕಿರುವಂಥ ವಿಚಾರ. ಕೌರವರಂತೂ ಯಾವಾಗಲೂ ಈ ಪಾಂಡವರ ಮೇಲೆ ಹಗೆತನವನ್ನು ತೋರಿಸ್ತಾನೆ ಇರುವಂಥದ್ದು. ಪಾಂಡವರು 5 ಜನ, ಪಾಂಡವರ ಮೇಲೆ ಹಗೆತನವನ್ನು ತೋರಿಸ್ತಾನೆ ಇದ್ದವರು ಈ ಕೌರವರು. ದುರ್ಯೋಧನ ಏನು ಮಾಡ್ತಾನೆ, ದುರ್ಯೋಧನ ಕೆಲವೊಂದು ಕುಟಿಲೋಪಾಯಗಳನ್ನು ಮಾಡಿ ಆ ಒಂದು ಕುಟಿಲೋಪಕಾರಿ ಫಲಕಾರಿಯಾಗದೆ ಪಾಂಡವರು ದಿನೇ ದಿನೇ ಅಭಿವೃದ್ಧಿ ಹೊಂದನೇ ಇದ್ದರು. ಇದನ್ನು ಕಂಡಂತಹ ದುರ್ಯೋಧನನಿಗೆ ಯಾವಾಗಲೂ ಕೋಪ ಜಾಸ್ತಿಯೇ ಆಗ್ತಾ ಇತ್ತು. ದುರ್ಯೋಧನನಿಗೆ ಅದು ನುಂಗಲಾರದ ತುತ್ತಾಗಿ ಕೂಡ ಹೋಗ್ತಾ ಇತ್ತು. ಕೊನೆಗೆ ಏನು ಮಾಡ್ತಾನೆ ದುರ್ಯೋಧನ, ಮಾವನ ಸಹಾಯವನ್ನು ಪಡಿತಾನೆ. ಶಕುನಿಯ ಸಹಾಯವನ್ನು ಪಡೆದು ಶಕುನಿ ಮೋಸದ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾನೆ. ನೋಡು, ನೀನು ಈ ರೀತಿಯಾಗಿ ಮೋಸ ಮಾಡಿ ಅವರನ್ನು ಸೋಲಿಸು, ಪಾಂಡವರನ್ನು ಸೋಲಿಸಿ ಅವರನ್ನು ಕಾಡಿಗೆ ಅಟ್ಟು, ಅವರು ಕಾಡಿಗೆ ಹೋಗುವ ಹಾಗೆ ಮಾಡಬೇಕು. ಆಗ ದುರ್ಯೋಧನ ಕೇಳ್ತಾನೆ, ಸರಿ ಮಾವ, ಹಾಗಾದರೆ ಹೇಗೆ ಅವರನ್ನು ಕಾಡಿಗೆ ಓಡಿಸುವಂಥದ್ದು, ನಾವು ಯಾವ ರೀತಿಯ ಒಂದು ಮೋಸವನ್ನು ಮಾಡ್ಬೋದು ಎನ್ನುವಂಥದ್ದು. ಆಗ ಶಕುನಿ ಹೇಳಿಕೊಡ್ತಾನೆ, ನಾವು ಪಗಡೆ ಆಟವನ್ನು ಆಡಿಸುವ ಒಂದು ಸ್ಪರ್ಧೆ, ಆ ಸ್ಪರ್ಧೆಯಲ್ಲಿ ಮೋಸ ಮಾಡಿ ಅವರನ್ನು ನಾವು ಸೋಲಿಸಬೇಕು. ನಾವು ಗೆದ್ದಾಗ, ಅವರು ಸೋತಾಗ ಅದಕ್ಕೆ ಒಂದು ಷರತ್ತನ್ನು ಕೂಡ ಹಾಕಬೇಕು. ಯಾವ ರೀತಿ ಷರತ್ತು, ನಾವು ಪಗಡೆ ಆಟ ಒಂದು ಸ್ಪರ್ಧೆಯನ್ನು ಏರ್ಪಡಿಸುವುದು. ಪಗಡೆ ಆಟದ ಸ್ಪರ್ಧೆಯಲ್ಲಿ ಯಾರು ಸೋಲ್ತಾರೋ ಅವರೇನು ಮಾಡಬೇಕು, 12 ವರ್ಷ ವನವಾಸವನ್ನು ಮಾಡಬೇಕು, 1 ವರ್ಷ ಅಜ್ಞಾತವಾಸವನ್ನು ಕೂಡ ಮಾಡಬೇಕು ಎನ್ನುವಂತಹ ಷರತ್ತು. ಯಾವುದರಲ್ಲಿ, ಒಂದು ಪಗಡೆ ಆಟದ ಸ್ಪರ್ಧೆಯಲ್ಲಿ ಒಂದು ಪಗಡೆ ಆಟವನ್ನು ಇಡುದು. ಆ ಪಗಡೆ ಆಟಕ್ಕೆ ಕೌರವರು ಮತ್ತು ಪಾಂಡವರು ಆಟ ಆಡುದು. ಯಾರು ಸೋಲ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಯಾರು ಸೋಲ್ತಾರೆ ಅವರೇನು ಮಾಡಬೇಕು, ಕೌರವರೇ ಸೋಲ್ಲಿ ಪಾಂಡವರೇ ಸೋಲ್ಲಿ, ಯಾರು ಸೋತರೂ ಕೂಡ 12 ವರ್ಷ ವನವಾಸವನ್ನು ಮಾಡಬೇಕು, 1 ವರ್ಷ ಅಜ್ಞಾತವಾಸವನ್ನು ಕೈಗೊಳ್ಳಬೇಕು ಅಂತ ಒಂದು ಷರತ್ತನ್ನು ಕೂಡ ಇಡ್ತಾರೆ. ಯಾರಿಡುದು, ಶಕುನಿ ಅಂದರೆ ಯಾರು, ದುರ್ಯೋಧನನ ಮಾವ. ಸರಿ, ಈಗ ಕುರುಕ್ಷೇತ್ರ ಯುದ್ಧ ಆಗುವ ಮೊದಲು ಆದಂತಹ ಘಟನೆ ಇದೆಲ್ಲ ಕೂಡ ಕುರುಕ್ಷೇತ್ರ ಯುದ್ಧ ಅಂತ ಒಂದು ನಡೆದಿದೆ. ಆ ಒಂದು ಯುದ್ಧ ಆಗುವ ಮೊದಲು ಆದಂತಹ ಒಂದು ಘಟನೆಗಳು ಇವೆಲ್ಲವನ್ನು ಹೇಳುವಂಥದ್ದು. ಇಲ್ಲಿ ಪಗಡೆ ಆಟವನ್ನು ಆಡ್ತಾರೆ. ಶಕುನಿಯ ಸಹಾಯದಿಂದ ದುರ್ಯೋಧನನು ಪಾಂಡವರನ್ನು ಸೋಲಿಸ್ತಾನೆ. ಸರಿ, ಈಗ ಪಾಂಡವರು ಸೋತದ್ದಾಯಿತು. ಪಾಂಡವರು ಹೇಳ್ತಾರೆ, ಸರಿ, ನಾವು ಷರತ್ತಿನ ರೀತಿಯಲ್ಲಿ 12 ವರ್ಷ ವನವಾಸವನ್ನು ಮಾಡ್ತೇವೆ, 1 ವರ್ಷ ಅಜ್ಞಾತವಾಸವನ್ನು ಮಾಡ್ತೇವೆ, ನಮಗೆ ಹೋಗಿ ಬಂದ ನಂತರ ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟು ಬಿಡಿ, ನಾವು ನಂತರ ರಾಜ್ಯಭಾರವನ್ನು ಮಾಡ್ತೇವೆ, ಅಷ್ಟರ ತನಕ ನೀವೇ ಎಲ್ಲವನ್ನು ನೋಡಿಕೊಳ್ಳಿ ಅಂತ ಕೌರವರಿಗೆ ಎಲ್ಲವನ್ನು ಬಿಟ್ಟುಕೊಟ್ಟು ಪಾಂಡವರೇನು ಮಾಡ್ತಾರೆ, 12 ವರ್ಷ ವನವಾಸಕ್ಕೆ ಹೋಗ್ತಾರೆ. ಅದಾದ ನಂತರ 1 ವರ್ಷ ಅಜ್ಞಾತವಾಸವನ್ನು ಕೂಡ ಅನುಭವಿಸ್ತಾರೆ. ಸರಿ, ಇಷ್ಟೆಲ್ಲ ಆಯಿತು. 12 ವರ್ಷ ಕಳೀತು, 13 ವರ್ಷ ಕಳೀತು. ಇದು 14ನೇ ವರ್ಷ ಆರಂಭ. 14ನೇ ವರ್ಷ ಆಗುವಾಗ ಪಾಂಡವರು ವನವಾಸಕ್ಕೆ ಹೋದರೂ ಅಜ್ಞಾತವಾಸ ಮುಗಿಸಿ ವಾಪಸ್ ಬರಬೇಕಲ್ವ. ಅವರು ವಾಪಸ್ ಬಂದ ನಂತರ ಅವರ ರಾಜ್ಯವನ್ನು ಅವರು ಕೇಳ್ತಾರೆ. ಯಾರಲ್ಲಿ, ಕೌರವರಲ್ಲಿ ಯಾರು, ದುರ್ಯೋಧನನಲ್ಲಿ ಬಂದು ಕೇಳ್ತಾರೆ. ನೋಡು ದುರ್ಯೋಧನ, ನಾವು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮಾಡಿ ಮುಗಿಸಿದ್ದೇವೆ, ನಮಗೆ ನಮ್ಮ ರಾಜ್ಯವನ್ನು ಕೊಟ್ಟು ಬಿಡು, ನಾವು ರಾಜ್ಯಭಾರವನ್ನು ಮಾಡಿಕೊಂಡು ಇರ್ತೇವೆ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ದುರ್ಯೋಧನಿಗೆ ಸಿಟ್ಟು ಬರ್ತದೆ. ಹಾಗೆ ಅವನು ಅದನ್ನು ಕೋಪದಿಂದ ಹೇಳ್ತಾನೆ, ನಿಮಗೆ ಯಾವ ರಾಜ್ಯ ಕೂಡ ಸಿಗುವುದಿಲ್ಲ, ನಿಮಗೆ ಯಾವ ರಾಜ್ಯ ಕೂಡ ಇಲ್ಲ, ಇಷ್ಟು ವರ್ಷ ನಾವೇ ರಾಜ್ಯಭಾರವನ್ನು ಮಾಡಿದ್ದೇವೆ, ನೀವು ಅದನ್ನು ಇನ್ನೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾನು ಕೊಡೋದು ಕೂಡ ಇಲ್ಲ ಅಂತ ದುರ್ಯೋಧನನು ಹೇಳುವಂಥದ್ದು.
ಇಷ್ಟೆಲ್ಲ ಮಾತನಾಡ್ತಾರೆ. ನಂತರ ಪಾಂಡವರು ಹೇಳ್ತಾರೆ, ಇಲ್ಲ ನೀನು ನನಗೆ ಕೊಟ್ಟು ಬಿಡು, ಸ್ವಲ್ಪ ಆದರೂ ಕೊಡು, ತುಂಬ ಬೇಕು ಅಂತ ಇಲ್ಲ ಅಂತ ಕೇಳಿದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಅದಾದ ನಂತರ ಪಾಂಡವರು ಏನು ಮಾಡ್ತಾರೆ, ಈ ಒಂದು ವಿಷಯದ ಸಂಧಾನಕ್ಕೆ ಕೃಷ್ಣನೇ ಒಳ್ಳೆಯವನು ಅಂತ ಹೇಳಿ ಸೀದಾ ಕೃಷ್ಣನ ಹತ್ರ ಹೋಗ್ತಾರೆ. ಕೃಷ್ಣನ ಹತ್ರ ಪಾಂಡವರು ಹೇಳ್ತಾರೆ, ನಡೆದ ಘಟನೆಗಳನ್ನೆಲ್ಲ ವಿವರಿಸ್ತಾರೆ. ನಡೆದ ಘಟನೆಯನ್ನು ವಿವರಿಸಿದ ಮೇಲೆ ಕೃಷ್ಣನ ಜೊತೆಗೆ ಪಾಂಡವರು ಹೇಳ್ತಾರೆ, ಕೃಷ್ಣ, ನನ್ನ ಮತ್ತು ಪಾಂಡವರ ನಡುವಿನ, ಪಾಂಡವರು ಮತ್ತು ಕೌರವರ ನಡುವಿನ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ನೀನು ಸಂಧಾನ ಕಾರ್ಯವನ್ನು ನಡೆಸಿಕೊಡಬೇಕು. ನೀನು ಅವನಲ್ಲಿ ಹೋಗಿ ಮಾತುಕತೆಯನ್ನಾಡಿ ನಮಗೆ ನಮ್ಮ ರಾಜ್ಯವನ್ನು ಕೊಡಿಸುವಂತೆ ಮಾಡಬೇಕು ಕೃಷ್ಣ ಅಂತ ಕೃಷ್ಣನಲ್ಲಿ ಕೇಳ್ತಾರೆ. ನಮಗೆ ಎಲ್ಲ ರಾಜ್ಯ ಬೇಕು ಅಂತ ಇಲ್ಲ, ನಮಗೆ 5 ರಾಜ್ಯವನ್ನು ಕೊಡಲಿ, ಇಲ್ಲ ಅಂತಾದರೆ 5 ಗ್ರಾಮವನ್ನಾದರೂ ಕೊಡಲಿ, ನಮಗೆ ಅಷ್ಟು ಕೊಟ್ಟರು ಸಾಕು, ನಾವು ಅದನ್ನು ನೋಡಿಕೊಂಡು ಇರ್ತೇವೆ ಅಂತ ಯಾರು ಹೇಳ್ತಾರೆ? ಪಾಂಡವರು ಹೇಳ್ತಾರೆ. ಪಾಂಡವರು ಹೇಳಿದ ಮಾತಿಗೆ ಒಪ್ಪಿಕೊಂಡಂತಹ ಕೃಷ್ಣ ಸಂಧಾನ ಕಾರ್ಯವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತಾನೆ. ಅದರಂತೆ ಕೃಷ್ಣ ಹಸ್ತಿನಾವತಿಗೆ ಹೋಗ್ತಾನೆ. ಯಾಕೆ? ಸಂಧಾನ ಕಾರ್ಯವನ್ನು ಮಾಡಲಿಕ್ಕೆ. ಪಾಂಡವರು ಮೋಸದ ಜೂಜಿನಲ್ಲಿ ಸೋತು ಅದರಲ್ಲಿ ಹಾಕಿದಂತಹ ಒಂದು ಷರತ್ತಿನಂತೆ ವನವಾಸವನ್ನು ಮಾಡಿ ಅಜ್ಞಾತವಾಸವನ್ನು ಪೂರ್ಣಗೊಳಿಸಿದ ನಂತರ ಧರ್ಮರಾಯ ತನ್ನ ತಮ್ಮನೊಂದಿಗೆ ಆಲೋಚಿಸಿ ಯಾವ ಸಂದೇಹವೂ ಇಲ್ಲದೆ ಕೃಷ್ಣನನ್ನೇ ದೂತ ಕಾರ್ಯಕ್ಕೆ ಕಳಿಸಿಕೊಡ್ತಾರೆ. ಸರಿ, ಈಗ ಕೃಷ್ಣ ಸಂಧಾನಕಾರನಾಗಿ ಹಸ್ತಿನಾವತಿಗೆ ಹೋಗುವಂಥ ಪ್ರಸಂಗ. ಇದುವೇ ಕಾವ್ಯದ ಹೆಸರು ಕೃಷ್ಣ ಸಂಧಾನ ಅಂತ ಕೊಟ್ಟಿದ್ದಾರೆ. ಕೃಷ್ಣ ಸಂಧಾನಕ್ಕೋಸ್ಕರ ಅಲ್ಲಿ ಹಸ್ತಿನಾವತಿಗೆ ಹೋಗುವಂಥದ್ದು. ಅಲ್ಲಿ ಹಿಂದಿನ ದಿವಸ ಹೋಗಿ ತಲುಪ್ತಾನೆ. ಅಲ್ಲಿ ತನ್ನ ಗೆಳೆಯನಾದಂತಹ ವಿದುರನ ಮನೆಯಲ್ಲಿ ತಂಗಿ ಅಲ್ಲಿ ವಿದುರನ ಆತಿಥ್ಯವನ್ನು ಸ್ವೀಕರಿಸಿದಂತಹ ಕೃಷ್ಣ ಮರುದಿನ ಬೆಳಗ್ಗೆ ಎದ್ದು ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಾನೆ. ಅಲ್ಲಿ ದುರ್ಯೋಧನನಿಗೆ ಕೃಷ್ಣ ಬರುವಂಥದ್ದು ಸ್ವಲ್ಪ ಆಲಸ್ಯವನ್ನು ಅವನು ಹೊಂದಿದ್ರೂ ಕೂಡ, ತನಗೆ ಆಲಸ್ಯವಿದೆ ಎಂದು ತೋರಿಸಿಕೊಂಡರೂ ಕೂಡ ದುರ್ಯೋಧನ ಕೃಷ್ಣನನ್ನು ಸ್ವಾಗತಿಸ್ತಾನೆ. ಆರಂಭದಲ್ಲಿ ಅವನೇನು ನಾಡುವುದಿಲ್ಲ. ದುರ್ಯೋಧನ ಮೊದಲು ಕೃಷ್ಣನನ್ನು ಸ್ವಾಗತವೇ ಮಾಡ್ತಾನೆ, ಚಂದದಲ್ಲಿ ಸ್ವಾಗತ ಮಾಡ್ತಾನೆ. ಆರಂಭದಲ್ಲಿ ಕೃಷ್ಣ ಮತ್ತು ದುರ್ಯೋಧನ ಸಜ್ಜನಿಕೆಯನ್ನು ಪ್ರಶಂಸಿಸಿ ಯಾವುದೋ ಕಾರಣದಿಂದಾದ ಮನಸ್ತಾಪವನ್ನು ಮರೆತು ಮತ್ತೆ ಮೊದಲಿನಂತೆ ಹೊಂದಿಕೊಂಡು ಹೋಗಬೇಕೆಂದು ಹೇಳುತ್ತಾನೆ. ಈಗ ಕೃಷ್ಣ ಸಂಧಾನದ ವಿಚಾರವನ್ನು ಮಾತನಾಡಲಿಕ್ಕೆ ಆರಂಭ ಮಾಡ್ತಾನೆ. ನೋಡು ದುರ್ಯೋಧನ, ಯಾವುದೋ ಒಂದು ಕಾರಣದಿಂದಾಗಿ, ನಾನು ಯಾವ ಕಾರಣ ಅಂತ ಕೇಳುವುದಿಲ್ಲ, ಅದನ್ನು ಹೇಳುವುದೂ ಇಲ್ಲ ಅಂತ ಅವನು ಕೃಷ್ಣ ಹೇಳ್ತಾನೆ. ನೋಡಿ, ಯಾವುದೋ ಒಂದು ಕಾರಣದಿಂದಾಗಿ ನಿಮಗೆ ಮತ್ತು ಪಾಂಡವರ ನಡುವೆ ಮನಸ್ತಾಪ ಉಂಟಾಗಿದೆ. ನಿಮಗೆ ಪಾಂಡವರ ಮೇಲೆ ಅಷ್ಟೊಂದು ಮನಸ್ತಾಪ ಇದೆ, ಹೌದು. ಆದರೆ ಯಾವುದೋ ಒಂದು ಗಳಿಗೆಯಲ್ಲಿ ಆ ಮನಸ್ತಾಪ ಬಂತು ಅಂತ ಇಟ್ಕೊಳ್ಳಿ, ಅದನ್ನೆಲ್ಲ ನೀನು ಮರೆತು ಬಿಡು. ಅದನ್ನು ಮರೆತು ಬಿಟ್ಟು ಅವರ ಮೇಲಿನ ಒಂದು ಕೋಪವನ್ನು ಬಿಟ್ಟು ಅವರಿಗೆ ಒಂದು ಸ್ವಲ್ಪ ಜಾಗವನ್ನಾದರೂ ಕೊಡು, ಅದನ್ನು ಅವರು ನೋಡಿಕೊಂಡು ಬರ್ತಾರೆ. ಸ್ವಲ್ಪ ಜಾಗ ಅಂದರೆ ರಾಜ್ಯವನ್ನು ಕೊಟ್ಟು ಬಿಡು ಅಂತ ಕೇಳ್ತಾರೆ. ಸರಿ, ನಿನಗೆ ರಾಜ್ಯ ಕೊಡಲಿಕ್ಕೆ ಮನಸ್ಸಿಲ್ಲ ಅಂತ ಆದರೆ 5 ಗ್ರಾಮವನ್ನಾದರೂ ಕೂಡ ಪಾಂಡವರಿಗೆ ಕೊಟ್ಟು ಬಿಡು. 5 ಜನ ರಾಜ್ಯಭಾರವನ್ನು ಮಾಡಿಕೊಂಡಿರ್ತಾರೆ, 5 ಗ್ರಾಮವನ್ನು ಪಾಂಡವರಿಗೆ ಕೊಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಆಗ ನೋಡಿ ದುರ್ಯೋಧನಿಗೆ ಸಿಟ್ಟು ಆರಂಭ ಆಗ್ತದೆ. ಆಗ ಕೋಪಗೊಂಡಂತಹ ದುರ್ಯೋಧನನು ನಂತರ ಅವನು ಮಾತನಾಡಲಿಕ್ಕೆ ಆರಂಭ ಮಾಡ್ತಾನೆ. ಅವನಿಗೆ ತುಂಬಾ ಸಿಟ್ಟು ಬರ್ತದೆ. ಅವನು ಹೇಳ್ತಾನೆ, ಗೊಲ್ಲರ ಮಾತಿನಂತೆ, ಗೊಲ್ಲರ ರೀತಿಗೆ ನೀನು ತಕ್ಕನಂತೆ ಮಾತನಾಡುತ್ತಿದ್ದೀಯಾ? ಸಾಮಭೇದವನ್ನು ಬಳಸಿಕೊಂಡು ಕುಟುಂಬವನ್ನೇ ಛಿದ್ರ ಮಾಡಿಬಿಡುವೆ ಎಂದು ದೂಷಿಸ್ತಾನೆ. ಯಾರು? ದುರ್ಯೋಧನ ಕೃಷ್ಣನನ್ನು ದೂಷಿಸುವಂತಹ ಪ್ರಸಂಗ. ಈಗ ಕೃಷ್ಣ ದುರ್ಯೋಧನಿಗೆ ಹೇಳ್ತಾನೆ, ದುರ್ಯೋಧನ, ಪಾಂಡವರ ಶೌರ್ಯವನ್ನು ನೀನು ನೆನಪಿಸಿಕೊ. ಪಾಂಡವರ ಶೌರ್ಯವನ್ನು ನೆನಪಿಸಿ ಎಚ್ಚರಿಕೆಯನ್ನು ಕೊಡ್ತಾನೆ. ನೋಡು, ಅವರ ಶೌರ್ಯ ಅಂತಿಂಥದ್ದಲ್ಲ, ಅವರ ಶೌರ್ಯವನ್ನು ನೆನಪಿಸಿಕೊ. ಒಮ್ಮೆ ನಿನ್ನ ಜೀವನದಲ್ಲಿ ಅವರೆಷ್ಟು ಸಹಾಯವನ್ನು ಮಾಡಿದ್ದಾರೆ ನಿನಗೆ, ಯಾವುದಕ್ಕೆಲ್ಲ ನಿನ್ನನ್ನು ಸೋಲದಂತೆ ನೋಡ್ಕೊಂಡಿದ್ದಾರೆ ಎನ್ನುವಂಥದ್ದನ್ನು ಬಿಡಿಸಿ ಕೃಷ್ಣ ದುರ್ಯೋಧನಿಗೆ ತಿಳಿಸ್ತಾರೆ. ಗಂಧರ್ವರ ಕೈಯಿಂದ ನಿನ್ನನ್ನು ಬಿಡಿಸಿದವರು ಯಾರು? ದುರ್ಯೋಧನ, ಅರ್ಜುನ, ಪಾಂಡವರಾದ ಅರ್ಜುನ ಶಿವನನ್ನೇ ಸೋಲಿಸಿದವನು ಎಂದು ಆತನ ಗುಣಗಳನ್ನು ಹೊಗಳುತ್ತಾನೆ. ಇದರಿಂದ ದುರ್ಯೋಧನನ ಕೋಪ ಇನ್ನಷ್ಟು ಹೆಚ್ಚಾಗುತ್ತಾ, ಆದರೂ ಕೃಷ್ಣ ಬಿಡದೆ ಹೇಳ್ತಾನೆ, ನೋಡು ದುರ್ಯೋಧನ, ಭೀಮಸೇನ ಮುಂತಾದವರ ಕ್ರೋಧವನ್ನು, ಗೋಗ್ರಹಣದ ಸಂದರ್ಭವನ್ನು ಮತ್ತೆ ನೆನಪಿಸು, ಸಂಧಿ ಮಾಡಿಕೊಳ್ಳುವಂತೆ ಹೇಳ್ತಾನೆ. ಇದರಿಂದ ಕೆರಳಿದ ದುರ್ಯೋಧನ ಕೃಷ್ಣನನ್ನು ಮೂದಲಿಸುತ್ತಾ,
ಆತನ ಮೇಲೆ ತನ್ನ ಶಕ್ತಿ ಪ್ರಯೋಗವನ್ನು ಮಾಡಲು ಮುಂದಾಗುತ್ತಾನೆ. ಯಾರು? ದುರ್ಯೋಧನ. ಕೋಪ ಮಾಡಿ ಮಾಡಿ ಹೆಚ್ಚು ಜಗಳ ವಿಪರೀತ ಆಗ್ತದೆ. ವಿಪರೀತ ಆಗಿ ದುರ್ಯೋಧನ ಏನು ಮಾಡ್ತಾನೆ? ಕೃಷ್ಣನಿಗೆ ಹೊಡಿಲಿಕ್ಕೆ ಬರ್ತಾನೆ, ಕೈಯಲ್ಲಿರುವಂಥ ಕತ್ತಿಯಿಂದ ಬೀಸಲಿಕ್ಕೆ ಬರ್ತಾನೆ. ಈಗ ಅದನ್ನು ಕಂಡಂತಹ ಕೃಷ್ಣನ ಗೆಳೆಯನಾದಂತಹ ವಿದುರನಿಗೂ ಕೂಡ ತಾಳ್ಮೆ ತಪ್ತದೆ. ಇವನು ಕೃಷ್ಣನನ್ನೇ ಹೊಡಿಲಿಕ್ಕೆ ಬರ್ತಾ ಇದ್ದಾನಲ್ವ ಅಂತ ಹೇಳಿ ವಿದುರ ಏನು ಮಾಡ್ತಾನೆ? ದುರ್ಯೋಧನನ ರಕ್ಷಣೆಗೆಂದು ಇಟ್ಟಿದ್ದಂತಹ ಅಲ್ಲಿ ಒಂದು ಇಟ್ಟಿದ್ರು, ಬಿಲ್ಲು ಬಾಣವನ್ನು ಇಟ್ಟಿದ್ರು. ಅದು ದುರ್ಯೋಧನನ ಆಸ್ಥಾನ ಅಲ್ವಾ, ಅಲ್ಲಿ ದುರ್ಯೋಧನನ ರಕ್ಷಣೆಗೆ ಅಂತ ಹೇಳಿ ಬಿಲ್ಲು ಬಾಣವನ್ನು ಇಟ್ಟಿದ್ರು. ಅದನ್ನು ನೋಡಿ ವಿದುರ ಏನು ಮಾಡ್ತಾನೆ? ಅವನು ದುರ್ಯೋಧನನು ಹೆಚ್ಚು ಮಾತನಾಡಲಿಕ್ಕೆ ಆರಂಭ ಮಾಡ್ತಾನೆ. ಕೃಷ್ಣನಿಗೆ ಹೊಡಿಲಿಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ವಿದುರನ ಏನು ಮಾಡ್ತಾನೆ? ಅದನ್ನು ತಡಿಲಿಕ್ಕೊಳ್ಳಿಕ್ಕೆ ಆಗುವುದಿಲ್ಲ, ಅವನಿಗೆ ತಡ್ಕೊಳ್ಳೋಕ್ಕೆ ಆಗದೆ ದುರ್ಯೋಧನನ ಬಿಲ್ಲು ಬಾಣವನ್ನು ಮುರಿದು ಸಭೆಯಲ್ಲಿ ಮುರಿದು ಹಾಕ್ತಾನೆ. ಮುರಿದು ಹಾಕಿದ ತಕ್ಷಣ ಅಲ್ಲಿ ಕೃಷ್ಣನಿಗೂ ಕೂಡ ತುಂಬಾ ಸಿಟ್ಟು ಬಂದಿರ್ತದೆ. ಕೃಷ್ಣ ಆ ತಕ್ಷಣ ಏನು ಮಾಡ್ತಾನೆ? ರೌದ್ರಾವತಾರವನ್ನೇ ತಾಳ್ತಾನೆ. ರೌದ್ರಾವತಾರ ಅಂತ ಹೇಳಿದರೆ ಎಲ್ಲ ಅವತಾರವನ್ನು ಕಾಣುವಂತಹ ಒಂದು ರೂಪ, ವಿಶ್ವರೂಪ ದರ್ಶನ ಅಂತ ನಾವು ಹೇಳ್ತೇವೆ. ಅದ್ಭುತವಾದ ಕ್ಷಣ ಆಗಿರ್ಬೋದದು. ಯಾಕಂದರೆ ಕೃಷ್ಣನ ವಿಶ್ವರೂಪ ದರ್ಶನವನ್ನು ನೋಡಲಿಕ್ಕೆ ಸಿಕ್ಕಿದವರು ತುಂಬಾ ಅದೃಷ್ಟವಂತರು. ವಿಶ್ವರೂಪ ದರ್ಶನ ಆ ಕ್ಷಣದಲ್ಲಿ ಅವನು ತಾಳ್ತಾನೆ. ಯಾರು? ಕೃಷ್ಣ. ಆಗ ಅಲ್ಲಿ ಸಭೆಯಲ್ಲಿ ತುಂಬ ಜನರಿದ್ದರು. ಅವರೆಲ್ಲರಿಗೂ ಕೂಡ ಒಂದು ರೀತಿಯ ವೈಷ್ಣವ ಮಾಯೆ ಬಂದಿರ್ತದಂತೆ. ನಮಗೊಂದು ಪ್ರಶ್ನೆ ಬರ್ಬೋದು, ಹಾಗಾದರೆ ಸಭೆಯಲ್ಲೆಲ್ಲ ನೋಡಿದಾರಾ ಅವನ ವಿಶ್ವರೂಪ ದರ್ಶನವನ್ನು ಎಲ್ಲರಿಗೂ ಸಿಕ್ಕಿದ ಅಂತ ಬಂದರೆ? ಇಲ್ಲ, ಅದು ಹಾಗೆ ಆಗಿರಲಿಲ್ಲ. ಯಾಕೆಂದರೆ ಸಭೆಯಲ್ಲಿದ್ದಂತಹ ಜನರಿಗೆಲ್ಲ ಒಂದು ರೀತಿಯ ಮಾಯೆ ಯಾರಿಗೂ ಕೂಡ ಕಾಣದಂತೆ ಇತ್ತು. ಅದೊಂದು ಸ್ಟ್ಯಾಚ್ಯೂ ಥರ ಇದ್ದರು ಅವರು. ವೈಷ್ಣವ ಮಾಯೆ ಅವರಲ್ಲಿ ಆವರಿಸಿತ್ತು. ಅದೆಲ್ಲ ಕೃಷ್ಣ ಮಾಡಿರುವಂಥದ್ದು. ಕೃಷ್ಣ ತನ್ನನ್ನು ಏನು ಮಾಡ್ತಾನೆ? ವಿಶ್ವರೂಪ ದರ್ಶನವನ್ನು ಕೊಟ್ಟ ಮೇಲೆ ಅಲ್ಲಿ ಧೃತರಾಷ್ಟ್ರ ಇರ್ತಾನೆ. ಧೃತರಾಷ್ಟ್ರನಿಗೆ ಕಣ್ಣು ಕಾಣುವುದಿಲ್ಲ. ಧೃತರಾಷ್ಟ್ರನಿಗೆ ಕೃಷ್ಣ ಏನು ಮಾಡ್ತಾನೆ? ಧೃತರಾಷ್ಟ್ರ ಯಾವಾಗಲೂ ಕೃಷ್ಣನನ್ನೇ ಧ್ಯಾನ ಮಾಡ್ತಾ ಇದ್ದ, ಕೃಷ್ಣನನ್ನೇ ಸ್ಮರಿಸ್ತಾ ಇದ್ದ. ಅದರಿಂದ ಕೃಷ್ಣ ಏನು ಮಾಡ್ತಾನೆ? ಧೃತರಾಷ್ಟ್ರನಿಗೆ ಒಂದು ದಿವ್ಯ ಶಕ್ತಿಯನ್ನು ಕೊಡ್ತಾನೆ, ದಿವ್ಯ ದೃಷ್ಟಿಯನ್ನು ಪಾಲಿಸ್ತಾನೆ. ಅಂದರೆ ಕಣ್ಣು ಕಾಣದೇ ಇದ್ದಾಗ ಅವರಿಗೆ ಒಂದು ಥರ್ಡ್ ಐ ಅಂತ ಕಾಣ್ತದೆ, ಅವರಿಗೆ ಮೂರನೇ ಕಣ್ಣು, ಮನಸ್ಸಿನ ಒಳಗಿನ ಕಣ್ಣು ಅಂತ ಒಂದು ಹೇಳ್ತಾರೆ. ಅದನ್ನು ಧೃತರಾಷ್ಟ್ರನಿಗೆ ಒಂದು ದಿವ್ಯ ದೃಷ್ಟಿ ಕಾಣುವ ರೀತಿಯಲ್ಲಿ ಕೃಷ್ಣ ಅವನಿಗೆ ವರವನ್ನು ಕೊಡ್ತಾನೆ. ನಂತರ ಏನು ಮಾಡ್ತಾನೆ? ಆ ಶಾಂತ ರೂಪಕ್ಕೆ ಬರ್ತಾನೆ, ಕೃಷ್ಣನ ರೂಪಕ್ಕೆ ಬರ್ತಾನೆ. ಕೃಷ್ಣನ ರೂಪಕ್ಕೆ ಬಂದು ಪುನಃ ಆ ಹಸ್ತಿನಾವತಕ್ಕೆ ಬಂದವನು ವಿದುರನ ಮನೆಗೆ, ತನ್ನ ಗೆಳೆಯನ ಮನೆಗೆ ಹೋಗ್ತಾನೆ. ಗೆಳೆಯ ಮನೆಯಲ್ಲಿದ್ದು ಮರು ದಿವಸ ಅವನ ಮನೆಗೆ ಹೋಗುವಂಥದ್ದು. ಇವಿಷ್ಟು ಕೃಷ್ಣ ಸಂಧಾನ ಕಾರ್ಯದಲ್ಲಿ ಆಗಿರುವಂಥ ವಿಚಾರಗಳು. ಇಲ್ಲಿ ನೀವು ಕೇಳಿರುವಂತಹ ಪ್ರಶ್ನೆ, ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೀವು ಈ ಸಂದರ್ಭ ಸ್ವಾರಸ್ಯ ವಿವರಿಸುವ ಮೊದಲು ನಾವು ಯಾಕೆ ಸಾರಾಂಶವನ್ನು ತಿಳ್ಕೊಂಡೇವೆ ಅಂತ ಹೇಳಿದರೆ, ನಮಗೆ ಆ ವಿಚಾರ ಗೊತ್ತಾದರೆ ಮಾತ್ರ ನಮಗೆ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೂ ಮೊದಲು ನಾವು ಏನು ಮಾಡಬೇಕು? ಗದ್ಯಾನುವಾದವನ್ನು ತಿಳ್ಕೊಳ್ಬೇಕು. ಗದ್ಯಾನುವಾದದಲ್ಲಿ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದರಲ್ಲಿ ಈ ಒಂದು 5 ಸಾರಾಂಶದಲ್ಲಿ ನಾವು 2-3 ಸಾರಾಂಶದ ಬಗ್ಗೆ ತಿಳ್ಕೊಳ್ಳುವ. ಲೋಕದಲ್ಲಿ ನೆನ್ನ ದೊರೆಗೆ ಪಿರಿಯರು ಮೊಳರೆ, ಅಂದರೆ ಈ ಲೋಕದಲ್ಲಿ ನಾನೇ ಗುರು, ನನ್ನಿಂದ ದೊಡ್ಡ ಗುರು ಇಲ್ಲ ಅಂತ ಹೇಳುವಂಥದ್ದು ಇದು. ಈ ಸಂದರ್ಭ ದುರ್ಯೋಧನನು ಹೇಳುವಂಥ ಸಂದರ್ಭ. ಪಿರಿಯ ಸಿರಿ ಒಳೇಂ ಸುಜನತೆಯೋ, ನಿನಗೆ ಪಾಂಡವರಪ್ಪಿದ ನಾರು ಮಪ್ಪರೆ, ಗುರುವಿಲ್ಲ ಕರ್ಣನಿಲ್ಲ ಗುರುವಿನ ಮಗನಿಲ್ಲ, ನಾಮೆಲ್ಲದೊಂದೇ ಗರುಡಿಯೋಳೋದಿದ ಮಾನಸರು. ನಾವೆಲ್ಲರೂ ಕೂಡ ಗರುಡಿಯಲ್ಲಿ ಓದಿದಂಥ ಮಾನಸರು ಅಂತ ಹೇಳುವಂಥದ್ದು. ನಾವು ಗದ್ಯಾನುವಾದವನ್ನು ಮಾಡ್ತಾ ಹೋಗುವ. ಅದರ ಜೊತೆಗೆ ಕಠಿಣ ಪದಗಳ ಅರ್ಥವನ್ನು ನೋಡಿಕೊಳ್ಳಿ. ಇದರಲ್ಲಿ ಬಂದಿರುವಂಥ ಅರ್ಥಗಳು ಪರೀಕ್ಷೆಗೆ ಬರ್ತದೆ. ಇವಿಷ್ಟು ನಾನು ಗುರುತು ಹಾಕ್ಕೊಂಡಿರುವಂತಹ ಅರ್ಥಗಳೆಲ್ಲವೂ ಕೂಡ ರಿಪೀಟ್ ಆಗಿ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಅರ್ಥವನ್ನೊಮ್ಮೆ ಹೇಳ್ತೇನೆ. ಅವನಿನಾಥ ಅಂದರೆ ರಾಜ. ಅವನಿನಾಥ ಅಂತ ಹೇಳಿದರೆ ರಾಜ. ಬೃಹೀಂತ ಅಂದರೆ ಗೀಳಿಡು, ಬೃಹೀಂತ ಗೀಳಿಡು. ತುರಂಗ ಅಂದರೆ ಕುದುರೆ, ತುರಂಗ ಕುದುರೆ. ಬೋನ ಅಂದರೆ ಭೋಜನ. ಪಥ ಅಂದರೆ ದಾರಿ. ಪಡಿಯರು ಸೇವಕರು, ಪಡಿಯರು ಸೇವಕರು. ಪೊಡೆವಟ್ಟು ನಮಸ್ಕರಿಸು, ಪೊಡೆವಟ್ಟು ನಮಸ್ಕರಿಸು. ಸೈಪು ಅಂದರೆ ಪುಣ್ಯ, ಸೈಪು ಪುಣ್ಯ. ಪಾಂಸು ಧೂಳು, ಪಾಂಸು ಧೂಳು. ಬೆಸನಂ ಕಾರ್ಯ, ಬೆಸನಂ ಕಾರ್ಯ. ಅಯ ಸೌಭಾಗ್ಯ. ನನ್ನಿ ಸತ್ಯ. ಅಣ್ಮು ಸಾಹಸ. ಕುವಳಯ ಕಮಲ. ಮನಕತ ಕೋಪ ವ್ಯಥೆ.
ಅಠವಿ ಕಾಡು, ಜಲಧಿ ಸಮುದ್ರ, ಪಳಾಳ ಕುಹಕ ವಂಚನೆ, ಬೇಳ್ಪು ಬೇಡು, ಪುಸಿ ಅಥವಾ ಹುಸಿ ಸುಳ್ಳು, ಅವನಿನಾಥ ರಾಜ, ಬೃಹೀಂತ ಗೀಳಿಡು, ತುರಂಗ ಕುದುರೆ, ಭೋನ ಭೋಜನ, ಪಥ ದಾರಿ, ಪಡಿಯರು ಸೇವಕರು, ಪೊಡೆವಟ್ಟು ನಮಸ್ಕರಿಸಿ, ಸೈಪು ಪುಣ್ಯ, ಪಾಂಸು ಧೂಳು, ಬೆಸನಂ ಕಾರ್ಯ, ಅಯ ಸೌಭಾಗ್ಯ, ನನ್ನಿ ಸತ್ಯ, ಅಣ್ಮು ಸಾಹಸ, ಕುವಳಯ ಕಮಲ, ಮನಕತ ಕೋಪ, ಅಟವಿ ಕಾಡು, ಜಲಧಿ ಸಮುದ್ರ, ಪಳಾಳ ಕುಹಕ, ಬೇಳ್ಪು ಬೇಡು, ಪುಸಿ ಹುಸಿ ಸುಳ್ಳು. ಪುಸಿ ಹುಸಿ ಸುಳ್ಳು ಇವಿಷ್ಟು ಕಠಿಣ ಪದಗಳ ಅರ್ಥದಲ್ಲಿ ಬರುವಂಥದ್ದು. ಸಂದರ್ಭ ಸ್ವಾರಸ್ಯವನ್ನು ನಾವು ಅರ್ಥ ರೀತಿಯಲ್ಲಿ ನಾವು ಬರಿತಾ ಹೋಗ್ಬೋದು. ನಮಗೆ ಅಲ್ಲಿ ಗೊತ್ತಿರಬೇಕಾದಿರುವಂಥ ವಿಚಾರ, ಈ ವಾಕ್ಯವನ್ನು ನಾವು ಕೃಷ್ಣ ಸಂಧಾನ ಕಾವ್ಯದಿಂದ ಆರಿಸಿಕೊಂಡಿದ್ದೇವೆ. ಕೃಷ್ಣ ಸಂಧಾನ ಎನ್ನುವಂತಹ ಕಾವ್ಯವನ್ನು ವಿಕ್ರಮಾರ್ಜುನ ವಿಜಯದಿಂದ ಆರಿಸಿಕೊಳ್ಳಲಾಗಿದೆ. ಕೃಷ್ಣ ಸಂಧಾನ ಪ್ರಸಂಗವನ್ನು ವಿಕ್ರಮಾರ್ಜುನ ವಿಜಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ನಾವು ಬರಿಬೇಕಾಗ್ತದೆ. ಮೊದಲಿಗೆ ನಾವು ಅದನ್ನು ಬರಿಬೇಕಾದ್ರೆ ಆ ರೀತಿ ಅದನ್ನು ಆರಂಭಿಸುವಂಥದ್ದು ಕೃಷ್ಣ ಸಂಧಾನ. ಇದರಲ್ಲಿ ಗದ್ಯಾನುವಾದವನ್ನು ತಿಳಿತಾ ಹೋದರೆ ನಮಗೆ ಅದು ಸಿಗ್ತದೆ. ನೋಡಿ, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇದು ಗದ್ಯಾನುವಾದದ ಪುಟದಲ್ಲಿದೆ ನೋಡಿ. ಪುಟ ಸಂಖ್ಯೆ 6 ತೆಗೀರಿ. ಪುಟ ಸಂಖ್ಯೆ 6ರಲ್ಲಿ ನೋಡಿ, ಲೋಕದೊಳ್ ಇನ್ನೆನ್ನ ದೊರೆಗೆ ಪಿರಿಯರು ಮೊಳರೆ. ಒಂದು ಪ್ರಶ್ನೆ ಇಲ್ಲಿದೆ, ಮತ್ತೊಂದು ಪ್ರಶ್ನೆ ಇಲ್ಲಿದೆ ನೋಡಿ. ಪುಟ ಸಂಖ್ಯೆ 8ರಲ್ಲಿದೆ. ಪುಟ ಸಂಖ್ಯೆ 8, ನಾಮೆಲ್ಲಂ ಒಂದೇ ಗರುಡಿಯೊಳು ಓದಿದ ಮಾನಸರೆನ್ನ ಅಂತ ಕೊಟ್ಟಿದ್ದಾರೆ. ಮತ್ತೊಂದು ಪ್ರಶ್ನೆ ಇಲ್ಲಿದೆ, ಪುಟ ಸಂಖ್ಯೆ 9, ಗುರುವಿಲ್ಲ ಕರ್ಣನಿಲ್ಲ, ಗುರುವಿನ ಮಗನಿಲ್ಲ, ಕೃಪಾಚಾರ್ಯನಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಪುಟ ಸಂಖ್ಯೆ 9ರಲ್ಲಿದೆ ನೋಡಿ. ಪುಟ ಸಂಖ್ಯೆ 9. ಅದಾದ ಮೇಲೆ ನಾವು ಗದ್ಯಾನುವಾದವನ್ನು ನೋಡ್ತಾ ಹೋಗುವಾಗ ಸಿಗ್ತದೆ ನೋಡಿ ವಿಚಾರಗಳು. ಇಲ್ಲಿ ನಾನು ಯಾವ ರೀತಿ ಓದ್ಕೊಂಡಿದ್ದೇನೆ ಅಂತ ಹೇಳಿದರೆ, ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ನಾನು ಮೊದಲಿಗೆ ಓದ್ಕೊಂಡಿದ್ದದಲ್ಲ, ಮೊದಲಿಗೆ ಸಾರಾಂಶವನ್ನು ಸರಿಯಾಗಿ ಕಲ್ತಿರುವಂಥದ್ದು. ಕೃಷ್ಣ ಸಂಧಾನ ಅಂತ ಬಂದಾಗ ಅದರಲ್ಲಿ ಬಂದಿರುವಂಥ ಅರ್ಥವನ್ನು ಸರಿಯಾಗಿ ಓದ್ಕೊಂಡೆ. ಅದಾದ ಮೇಲೆ ಸಾರಾಂಶವನ್ನು ಸರಿಯಾಗಿ ಓದ್ಕೊಳ್ಳುವಂಥದ್ದು. ಆ ಸಾರಾಂಶವನ್ನು ಪ್ರಶ್ನೆಗಳು ಬಂದಾಗ ಆ ಸಾರಾಂಶವನ್ನು, ಕೃಷ್ಣ ಸಂಧಾನದಿಂದ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಾನು ಸಂಪೂರ್ಣ ಸಾರಾಂಶವನ್ನು ಬರೀತಿದ್ದೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ಕಾವ್ಯದ ಸಾರಾಂಶವನ್ನು ಕಲಿತುಕೊಂಡ್ರೆ ಆ ಕಾವ್ಯದಿಂದ ಸಂದರ್ಭ ಸ್ವಾರಸ್ಯ ಬಂದಾಗ ಆ ಸಾರಾಂಶವನ್ನೇ ಬರೆಯುವಂಥದ್ದು. ಆರಂಭದಲ್ಲಿ ಬರೆಯುವ ರೀತಿ ಮಾತ್ರ ಬೇರೆ. ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯದಿಂದ ಆರಿಸಿಕೊಂಡಿರುವಂತಹ ಕೃಷ್ಣ ಸಂಧಾನ ಎನ್ನುವ ಕಾವ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರಿಬೇಕು. ಯಾವಾಗಲೂ ಅದನ್ನು ನೆನಪಲ್ಲಿಟ್ಕೊಳ್ಳಿ. ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಬರೆಯುವಾಗ, ಸಂದರ್ಭ ಸಹಿತ ಪ್ರಶ್ನೆಗಳನ್ನು ಬರೆಯುವಾಗ ನಾವು ಮೊದಲು ಕಾವ್ಯದ ಹೆಸರು ಅಥವಾ ಪಾಠದ ಹೆಸರು ಮತ್ತು ಕವಿಯ ಹೆಸರನ್ನು ಬರಿಬೇಕು. ಒಂದು ವೇಳೆ ಕವಿಯ ಹೆಸರು ನಿಮಗೆ ನೆನಪಿಗೆ ಬರ್ತಾ ಇಲ್ಲ ಅಂತಾದರೆ ನೀವು ಒಂದು ಪಕ್ಷ ಕಾವ್ಯದ ಹೆಸರು ಅಥವಾ ಪಾಠದ ಹೆಸರನ್ನಾದರೂ ಬರೀಲೇಬೇಕು. ಅಲ್ಲಿ ನಮಗೆ 1 ಅಂಕಗಳಿರುವಂಥದ್ದು. ಅದರಿಂದ ಅದನ್ನು ಬರೀಲೇಬೇಕು. ಈ ವಾಕ್ಯವನ್ನು, ಅವರು ಕೊಟ್ಟಿರುವಂಥ ವಾಕ್ಯ ಚಿಕ್ಕದಾಗಿದ್ದರೆ ಬರ್ಕೊಳ್ಳಿ. ಈ ವಾಕ್ಯವನ್ನು ಕೃಷ್ಣ ಸಂಧಾನ ಎನ್ನುವ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕೃಷ್ಣ ಸಂಧಾನ ಕಾರ್ಯ ಎನ್ನುವಂತಹ ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಪಂಪ ಬರೆದಿರೋ ವಿಕ್ರಮಾರ್ಜುನ ವಿಜಯದಿಂದ ಅದನ್ನು ಆರಿಸಿಕೊಂಡಿರುವಂಥದ್ದು ಅಂತ ಬರೆದ್ರೆ ನಮಗೆ 1 ಅಂಕಗಳು ಸಿಗ್ತದೆ. ಅದಾದ ನಂತರ ವಿವರಣೆಗೆ ಮತ್ತೆ 1 ಅಂಕಗಳು ಇರುವಂಥದ್ದು, 1-2 ಅಂಕಗಳು ಇರುವಂಥದ್ದನ್ನು ಕಾಣ್ಬೋದು. ಇಲ್ಲಿ ಗದ್ಯಾನುವಾದದಲ್ಲಿ ನಮಗೆ ಸಂಪೂರ್ಣ ಕೃಷ್ಣ ಸಂಧಾನದ ಕಾವ್ಯದಲ್ಲಿ ಏನೆಲ್ಲ ನಡೆದಿದೆ, ಯಾವ ಕಾರಣದಿಂದಾಗಿ ಸಂಧಾನ ಕಾರ್ಯ ಆಯಿತು ಎನ್ನುವಂಥ ವಿಚಾರಗಳೆಲ್ಲವೂ ಕೂಡ ತಿಳಿತಾ ಹೋಗ್ತದೆ. ನಾವು ಅದನ್ನು ನೋಡ್ಕೊಳ್ತಾ ಹೋಗುವ. ಗದ್ಯಾನುವಾದವನ್ನು ಮೊದಲು ಓದ್ತಾ ಹೋಗುವ. ಭೂಮಿಗೆ ಒಡೆಯನಾಗಿರುವ ಈ ದುರ್ಯೋಧನನು ಮಾಡಿರುವ ಒಳಿತು ಕೆಡಕುಗಳಿಗೆ ನೀನೇ ಸಾಕ್ಷಿಯಾಗಿರು.
ಆತ ನಮಗೆ ನಮ್ಮ ರಾಜ್ಯವನ್ನು ಕೊಡುವನೋ ಇಲ್ಲವೋ ಎಂಬುದನ್ನು ಸಾಧ್ಯವಾದಷ್ಟು ಕೆದಕಿ ಪರೀಕ್ಷಿಸಿ ನೋಡು. ನನಗೆ ಸೇರಿದ ಭಾಗವನ್ನು ಅವನು ಕೊಡುವುದಿಲ್ಲವೆಂದಾದರೆ ನನ್ನ ಭೂಮಿಯನ್ನು ರಕ್ಷಿಸಲು ಸಮರ್ಥವಾದ ನನ್ನ ಬಲಭುಜವೆನ್ನುವ ಸ್ತಂಭವೇ ಅವನನ್ನು ಕೊಲ್ಲಲು ಯೋಗ್ಯವಾಗಿದೆ. ಇಲ್ಲಿ ಕೃಷ್ಣ ಸಂಧಾನ ಕಾರ್ಯಕ್ಕೆ ಹೋಗ್ತಾನೆ. ಸಂಧಾನ ಕಾರ್ಯ ನಡೆಯುವುದಿಲ್ಲ, ದುರ್ಯೋಧನನು ಒಪ್ಪುವುದಿಲ್ಲ. ಆದ್ದರಿಂದ ಏನಾಗ್ತದೆ, ಆಗ ಕೃಷ್ಣ ಹೇಳ್ತಾನೆ ಸಂಧಾನ ಕಾರ್ಯವನ್ನು ಮಾಡು ಅಂತ ಕೇಳಿದಾಗ ದುರ್ಯೋಧನ ಮಾಡುವುದಿಲ್ಲ. ದುರ್ಯೋಧನ ಹೇಳ್ತಾನೆ ಇನ್ನು ಸಂಧಾನ ಕಾರ್ಯವನ್ನು ಮಾಡುವುದಿಲ್ಲ, ನಾವು ಕುರುಕ್ಷೇತ್ರ ಯುದ್ಧದಲ್ಲಿ ನೋಡುವ. ಕುರುಕ್ಷೇತ್ರ ಎನ್ನುವಂತಹ ಜಾಗದಲ್ಲಿ ನಡೆದಂತಹ ಯುದ್ಧಕ್ಕೆ ಕುರುಕ್ಷೇತ್ರ ಯುದ್ಧ ಅಂತ ಆಗ್ತದೆ. ಇನ್ನು ಯುದ್ಧದಲ್ಲೇ ನಾವು ಮಾಡುವುದು. ಯುದ್ಧದಲ್ಲಿ ಯಾರು ಸೋಲ್ತಾರೋ ಅವರು ಇಲ್ಲಿ ರಾಜ್ಯ ಬಿಟ್ಟೇ ಹೋಗಬೇಕು. ಯಾರು ಗೆಲ್ತಾರೋ ಈ ಸಂಪೂರ್ಣ ರಾಜ್ಯ ಆ ವ್ಯಕ್ತಿಗೆ ಸಿಗ್ತದೆ ಅಥವಾ ಅವನಿಗೆ ಸಿಗುವಂಥದ್ದು ಅಂತ ದುರ್ಯೋಧನ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ ಸರಿ, ನಾವು ಇನ್ನು ಯುದ್ಧದಲ್ಲೇ ಸಿಗುವ, ಯುದ್ಧದಲ್ಲೇ ನಾವು ಮುಂದುವರಿಯುವ ಅಂತ ಹೇಳ್ತಾರೆ. ಈ ಯುದ್ಧವನ್ನು ಆರಂಭ ಮಾಡುವಂಥದ್ದು ಕುರುಕ್ಷೇತ್ರ ಅಂತ ಎನ್ನುವಂಥ ಜಾಗದಲ್ಲಿ ಯುದ್ಧವನ್ನು ಆರಂಭ ಮಾಡ್ತಾರೆ. ಅದರಿಂದ ಅಲ್ಲಿಗೆ ಕುರುಕ್ಷೇತ್ರ ಯುದ್ಧ ಅಂತ ಆರಂಭ ಆಗ್ತದೆ. ಇದಕ್ಕೆ ಮುಖ್ಯವಾಗಿ ಕೃಷ್ಣನೇ ಎಲ್ಲವನ್ನು ಕೂಡ ಸಿದ್ಧಪಡಿಸುವಂಥದ್ದು. ಎಂದು ಹೇಳಿದ ಧರ್ಮರಾಯನು ಯಾವ ಸಂದೇಹವೂ ಇಲ್ಲದೆ ನಂಬಿಕೆಯಿಂದ ಜಿತನಾದ ಕೃಷ್ಣನನ್ನೇ ದೂತ ಕಾರ್ಯಕ್ಕೆ ಕಳುಹಿಸಿದನು. ಹಾಗೆ ಹೊರಟ ರಕ್ಕಸರನ್ನು ಗೆಲ್ಲುವವನಾದ ಕೃಷ್ಣ ಹಲವು ದಿನಗಳ ಪ್ರಯಾಣವನ್ನು ಮಾಡಿ ಹಸ್ತಿನಾವತಿಗೆ ಸೇರಿದನು. ಇಲ್ಲಿ ಕೃಷ್ಣ ಸಂಧಾನ ಕಾವ್ಯದ ಗದ್ಯಾನುವಾದ ಇರುವಂಥದ್ದು. ಈ ಒಂದು ಗದ್ಯಾನುವಾದವನ್ನು ನಿಮಗೆ ನಾನು ಓದಿ ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ. ನೀವು ಇನ್ನಿತರ ಕೆಲಸಗಳ ಜೊತೆಗೆ, ನಿಮ್ಮ ಬೇರೆ ಕೆಲಸಗಳ ಜೊತೆಗೆ ಅಥವಾ ನೀವು ಪ್ರಯಾಣ ಮಾಡ್ತಾ ಇರುವಾಗ ನೀವು ಈ ಒಂದು ಗದ್ಯಾನುವಾದವನ್ನು ಕೇಳ್ತಾ ಇದ್ದೀರಿ ಅಂತಂದರೆ ನಿಮ್ಮ ಸಮಯ ಕೂಡ ಉಳಿತಾಯ ಆಗ್ತದೆ. ಇದನ್ನೇ ಪುಸ್ತಕವನ್ನೇ ನೋಡಬೇಕು ಏನೂ ಇಲ್ಲ, ಕಿವಿಯಲ್ಲಿ ಕೇಳಿಕೊಂಡು ಅರ್ಥ ಮಾಡಿಕೊಳ್ಳಿ. ಗದ್ಯಾನುವಾದವನ್ನು ಅವರು ಕೊಟ್ಟಿರುವ ರೀತಿಯಲ್ಲಿ ನಾನು ನಿಮಗೆ ನಿಧಾನವಾಗಿ ಓದ್ತಾ ತಿಳಿಸ್ತಾ ಹೋಗ್ತೇನೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ನಂತರ ಸಂದರ್ಭ ಸ್ವಾರಸ್ಯ ಬರೆಯೋಕ್ಕೆ ಏನೂ ಕಷ್ಟ ಆಗುವುದಿಲ್ಲ. ಆ ರೀತಿಯನ್ನು ಮಾಡ್ಕೊಳ್ತಾ ಹೋಗಿ. ಸರಿ, ಈಗ ಕೃಷ್ಣ ಹಲವು ದಿನಗಳ ಪ್ರಯಾಣವನ್ನು ಮಾಡಿ ಹಸ್ತಿನಾವತಿಯನ್ನು ಸೇರಿದನು. ಹೀಗೆ ನಾಗಪುರವನ್ನು ಕಳೆಗುಂದಿಸುವಂತಿರುವ ಆ ಹಸ್ತಿನಾಪುರವನ್ನು ಶೇಷಶಯನನಾದ ಕೃಷ್ಣನು ಪ್ರವೇಶಿಸಿದನು. ಪಾಂಡವರ ಪಕ್ಷಪಾತಿಯಾದ ವಿದುರನ ಮನೆಗೆ ಬಂದು ಅಲ್ಲಿ ತನ್ನೆದುರು ಬಂದ ಕುಂತಿಗೆ ನಮಸ್ಕರಿಸಿ ತನಗೆ ವಂದಿಸಿದ ವಿದುರನನ್ನು ಹರಸಿ ರಥದಿಂದಿಳಿದು ಮಣಿಮಯ ಪೀಠದಲ್ಲಿ ಕುಳಿತು ಪಾಂಡವರ ಕ್ಷೇಮದ ವಾರ್ತೆಯನ್ನು ತಿಳಿಸುತ್ತಾನೆ ಕೃಷ್ಣ. ತದನಂತರ ಕೃಷ್ಣನನ್ನು ಕಂಡ ವಿದುರನಿಗೆ ಏನು ಮಾಡಬೇಕೆನ್ನುವುದು ತಿಳಿಯದೆ ಕೃಷ್ಣನಿಗೆ ಮಜ್ಜನ ಮಾಡಿಸಿ ಪ್ರೀತಿಯಿಂದ ಉಣಬಡಿಸಿದ ಭೋಜನದಿಂದ ಹಾಗೂ ವಿದುರ ತೋರಿದ ನಾನಾ ವಿಧದ ಅಕ್ಕರೆಯಿಂದ ಕೃಷ್ಣನಿಗೆ ಪ್ರಯಾಣದ ಆಯಾಸವು ಆ ಕ್ಷಣದಲ್ಲಿಯೇ ಪರಿಹಾರವಾಗುತ್ತದೆ. ಇದು ಆರಂಭದಲ್ಲಿ ಹಸ್ತಿನಾವತಿಗೆ ಬಂದು ತಲುಪಿದಷ್ಟೇ ಯಾರು ಕೃಷ್ಣ ವಿದುರನ ಮನೆಗೆ ಬರುವುದು. ವಿದುರ ಅವನ ಗೆಳೆಯ. ವಿದುರನ ಮನೆಗೆ ಬರುವುದು, ವಿದುರನ ಮನೆಯಲ್ಲಿದ್ದು ಒಂದು ದಿವಸ ತಂಗಿ ನಂತರ ಮರುದಿವಸ ಬೆಳಗ್ಗೆ ದುರ್ಯೋಧನನ ಆಸ್ಥಾನಕ್ಕೆ ಕೃಷ್ಣ ಹೋಗುವಂಥದ್ದು. ಹೀಗೆ ವಿದುರನು ಯಥೋಚಿತವಾದ ಉಪಚಾರದಿಂದ ಕೃಷ್ಣನನ್ನು ಸಂತೋಷಗೊಳಿಸಿದನು. ಆಗಲೇ ಕೃಷ್ಣನ ಬರವನ್ನು ದುರ್ಯೋಧನನಿಗೂ ತಿಳಿಸಿದನು. ದುರ್ಯೋಧನ ಕಿರುನಗೆ ನಕ್ಕು ನಾಳಿನ ಸಭೆಯಲ್ಲಿ ಭೇಟಿ ಮಾಡಿಸು ಎನ್ನುತ್ತಾನೆ. ಮರುದಿವಸ ಸೂರ್ಯೋದಯವಾದಾಗ ಆ ದುರ್ಯೋಧನನು ತಾನು ಧರಿಸಿದ್ದ ಅನೇಕ ಮಣಿಗಳ ಕಿರಣದಿಂದ ಸೂರ್ಯನ ಕಾಂತಿಯನ್ನೇ ಪಡೆದಂತಿದ್ದು ಕಾಮನ ಬಿಲ್ಲಿನ ಬಣ್ಣಗಳ ವಿಲಾಸದ ಸಿಂಹಾಸನದಲ್ಲಿ ಕುಳಿತು ಪ್ರಮದೇಯರನ್ನು ನೋಡಿ ಮುಸುಕಿದಂತಹ ಮದ ಐಶ್ವರ್ಯಗಳ ಭ್ರಮೆಯಲ್ಲಿ ತನ್ನ ಎಡಗಾಲನ್ನು ಪೀಠದ ಮೇಲಿರಿಸಿ ಸದಾ ಹೊಳೆಯುವ ಮುತ್ತಿನ ನಕ್ಷತ್ರಮಾಲೆಯ ಕಿರಣಗಳಿಂದ ಮಿರುಗುವ ವಿಶಾಲ ವಕ್ಷಸ್ಥಳವನ್ನು ಹೊಂದಿ ಅಪಾರವಾದ ಸಾಮಂತ ರಾಜರುಗಳ ಕಿರೀಟದ ಮತ್ತು ಅರಮನೆಯ ನೆಲಕ್ಕೆ ಅಳವಡಿಸಿದ್ದ ಮಾಣಿಕ್ಯಗಳ ಕಿರಣಗಳ ಜಾಲದಿಂದ ತುಂಬಿದಂತಹ ಆ ಆಸ್ಥಾನದಲ್ಲಿ ಸಭಾಮಂಟಪದಲ್ಲಿ ಒಡ್ಡೋಲಗವನ್ನು ನಡೆಸುತ್ತಿದ್ದನು. ಅಲ್ಲಿ ಸ್ಥಾನಮಾನಗಳಿಗೆ ತಕ್ಕ ರೀತಿಯಲ್ಲಿರುವಂತೆ ಅರಿತು ಇಟ್ಟ ಲೋಹದ ಆಸನಗಳಲ್ಲಿ ಮಣಿಖಚಿತವಾದ ಚಿನ್ನದ ಪೀಠಗಳಲ್ಲಿ ಅಲ್ಲಲ್ಲಿ ಕಟ್ಟಿದ್ದ ಹೊನ್ನ ಬೆಂದೂರಿಗೆಗಳಲ್ಲಿ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ, ಕೃತವರ್ಮ, ಶಲ್ಯ, ಶಕುನಿ,
ಬಾಲ್ಹೀಕ, ಸೋಮದತ್ತ, ಭಗದತ್ತ, ಭೂರಿಶ್ರವಣರನ್ನು ಕುಳ್ಳಿರಿಸಿದನು. ಅನೇಕ ದೇಶಗಳ ರಾಜರುಗಳನ್ನು ಅವರು ಪಡೆದಿರುವ ಸ್ಥಾನಕ್ಕೆ ತಕ್ಕ ರೀತಿಯಲ್ಲಿ ಕುಳ್ಳಿರಿಸಿ, ಅಂತಃಪುರದ ಕನ್ಯೆಯರನ್ನು 2 ಸಾಲಿನಲ್ಲಿ ಕುಳ್ಳಿರಿಸಿ, 100 ಜನ ತಮ್ಮಂದಿರನ್ನು ಹಿಂದಿರಿಸಿಕೊಂಡು ಲಕ್ಷ್ಮಣ ಮುಂತಾದ 100 ಮಕ್ಕಳನ್ನು ಮುಂದಿರಿಸಿಕೊಂಡು ಯುವರಾಜನಾದ ದುಶ್ಯಾಸನನ್ನು ಮತ್ತು ಅಂಗರಾಜನಾದ ಕರ್ಣನನ್ನು ತೊಡೆಯ ಸೋಂಕಿನಲ್ಲಿಯೇ ಕುಳ್ಳಿರಿಸಿಕೊಂಡಿದ್ದನು. ನೋಡಿ, ಪಾಂಡವರು 5 ಜನ, ಆದರೆ ಕೌರವರು 101 ಜನಗಳು. ಅವರು ಆಸ್ಥಾನದಲ್ಲಿ ಯಾವ ರೀತಿ ಇದ್ದರು ಎನ್ನುವಂಥದ್ದು ಇಲ್ಲಿ ವಿವರಣೆ ಅಷ್ಟೇ. ಹೀಗೆ ವಿಶೇಷವಾದ ಓಲಗದಲ್ಲಿರುವಾಗಲೇ 3ನೆಯ ಬಾಗಿಲಿಗೆ ಬಂದಿದ್ದ ಶ್ರೀಕೃಷ್ಣನ ಆಗಮನವನ್ನು ದ್ವಾರಪಾಲಕರು ಬಂದು ತಿಳಿಸಲು ದುರ್ಯೋಧನನು ಭೀಷ್ಮರ ಮುಖವನ್ನು ನೋಡಿ, ಜಗತ್ತಿಗೆ ಗುರುವಾದ ಶಂಖ ಚಕ್ರ ಗದಾಧಾರಿಯಾದ ಚತುರ್ಭುಜನಾದ ವಿಷ್ಣುವೇ ಜನಜನಿತವಾಗಿರುವ ವ್ಯಾಕುಲದಿಂದ ಬಂದಿದ್ದಾನೆಂದರೆ ಈ ಲೋಕದಲ್ಲಿ ನನ್ನ ದೊರೆತನವನ್ನು ಮೀರಿಸುವಂತಹ ಹಿರಿಯರು ಯಾರಿದ್ದಾರೆ? ನೋಡಿ, ಇದು ಒಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಯಾಗಿರ್ತದೆ. ಯಾವುದು ಬಂದಿದೆ ನೋಡಿ ಇಲ್ಲಿ ಅವರು ಹೇಳಿದ್ದಾರೆ ನೋಡಿ, ನನ್ನಂಥ ಹಿರಿಯರು ಯಾರಿದ್ದಾರೆ? ಈ ಲೋಕವನ್ನೇ ಆಳುವಂತಹ ಕೃಷ್ಣನೇ ನನ್ನ ಆಸ್ಥಾನಕ್ಕೆ ಬಂದಿದ್ದಾನೆ. ಈಗ ಅವನಿಗೆ ತುಂಬ ಖುಷಿಯಾಗುವುದು. ಲೋಕದಲ್ಲಿ ನೆನ್ನ ದೊರೆಗೆ ಪಿರಿಯರು ಮೊಳರೆ ಎನ್ನುವಂತಹ ಸಂದರ್ಭ ಸ್ವಾರಸ್ಯಕ್ಕೆ ಇದು 1ನೇದು. ಸಂದರ್ಭ ಸ್ವಾರಸ್ಯಕ್ಕೆ ನೀವು ಈ ಉತ್ತರವನ್ನು ಬರೀಬೇಕು. ಈ ವಾಕ್ಯವನ್ನು ಕೃಷ್ಣ ಸಂಧಾನ ಎನ್ನುವಂತಹ ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯ ಆಯ್ಕೆ ಮಾಡಿಕೊಂಡಿರುವಂತಹ ಕೃಷ್ಣ ಸಂಧಾನ ಎನ್ನುವಂತಹ ಕಾವ್ಯದಿಂದ ನಮಗೆ ಈ ವಿಚಾರ ತಿಳಿಯುವಂಥದ್ದು. ಇಲ್ಲಿ ದುರ್ಯೋಧನನು ಹೇಳುವಂತಹ ಮಾತು ಇವಾಗಿದೆ. ಯಾವಾಗ ಕೃಷ್ಣ ಸಂಧಾನ ಕಾರ್ಯಕ್ಕೆಂದು ಹಸ್ತಿನಾವತಿಗೆ ಬಂದು ದುರ್ಯೋಧನನ ಆಸ್ಥಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ದುರ್ಯೋಧನನು ಹೇಳುವಂತಹ ಮಾತು, ಜಗತ್ತಿಗೆ ಗುರು ಆದಂಥವನು, ಶಂಖ ಚಕ್ರ ಗದಾಧಾರಿಯಾದಂಥವನು, ಚತುರ್ಭುಜನಾದಂತಹ ಆ ವಿಷ್ಣುವೇ ಜನಜನಿತವಾಗಿರುವಂತಹ ವ್ಯಾಕುಲದಿಂದ ಬಂದಿದ್ದಾನೆಂದಾದರೆ ನನ್ನಷ್ಟು ಹಿರಿಯರು ಅಥವಾ ನನ್ನಷ್ಟು ಉತ್ತಮವಾಗಿ ನೋಡಿಕೊಳ್ಳುವಂತಹ ದೊರೆತನ ಮೀರಿಸುವಂಥ ಹಿರಿಯರು ಯಾರಿದ್ದಾರೆ ಅಂತ ಅಲ್ಲಿ ದುರ್ಯೋಧನನು ಹೇಳುವಂತಹ ಮಾತು ಎಂದು ಕೈ ಮುಗಿದು ತನ್ನ ಆಜ್ಞೆಯನ್ನೇ ನಿರೀಕ್ಷಿಸುತ್ತಾ ನಿಂತಿದ್ದ ಮಹಾಪ್ರತಿಹಾರರ ಮುಖವನ್ನೇ ನೋಡಿ ಬರಹೇಳು ಎಂದನು. ಅಂಜನಾದ್ರಿಯ ರೀತಿಯಲ್ಲಿ ಕಣ್ಸೆಳೆಯುವಂತೆ ಬರುತ್ತಿದ್ದ ಅಂಬುಜೋದರನಾದ ಕೃಷ್ಣನನ್ನು ನೋಡಿದ ದುರ್ಯೋಧನ ಮೆಲ್ಲನೆ ನೋಡಿ ದೇಹದಲ್ಲಿ ಆಲಸ್ಯವಿರುವಂತೆ ನಾನು ಮೆಲ್ಲನೆ ಸಿಂಹಾಸನದಿಂದ ಮೇಲೆದ್ದು ಆಲಂಗಿಸಿ ನಮಸ್ಕರಿಸಿ ಎತ್ತರವಾದ ಆಸ್ಥಾನದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿ ಅರ್ಘ್ಯವನ್ನು ಕೊಟ್ಟು ಅನಂತರವೇ ದುರ್ಯೋಧನ ತಾನು ಕುಳಿತ ಅಂತು ಮಧು ಕೈಠ ಭಾರತಿ ಕೃಷ್ಣನ ಮುಖವನ್ನು ನೋಡಿ, ಈ ಪ್ರಪಂಚದಲ್ಲಿ ನನಗಿಂತ ಪುಣ್ಯವಂತರು ಬೇರಾರೂ ಇಲ್ಲ. ಸ್ವತಃ ನೀನೇ ಇಲ್ಲಿಗೆ ಬಂದ ಮೇಲೆ ಕಂಸಾರಿ ನನಗೆ ಬೇರೇನು ಬೇಕಿದೆ? ನಿನ್ನ ಪವಿತ್ರವಾದ ಪಾದ ಧೂಳಿನಿಂದ ನಾನು ಪವಿತ್ರನಾಗಿರುವೆ. ತಾವು ಇಲ್ಲಿಗೆ ಬಂದಿರುವುದೇ ಆಶ್ಚರ್ಯ. ನೀವು ಇಲ್ಲಿಗೆ ಬಂದ ಕಾರಣವೇನು? ನನ್ನಿಂದ ಆಗಬೇಕಾದ ಕೆಲಸವೇನು? ಯಾವ ಕಾರ್ಯವನ್ನು ಆಜ್ಞಾಪಿಸಲು ಇಲ್ಲಿಗೆ ಬಂದಿರುವಿರಿ? ನೀವು ಬಂದಿರುವುದೇ ನಮಗೆ ಅತಿಶಯವಾಗಿದೆ ಎನ್ನಲು ಆ ಸಭೆಯಲ್ಲಿ ಕೃಷ್ಣನು ಮಾಡಿದ ಕರವಿನ್ಯಾಸಗಳು ತಾನಾಡುವ ಮಾತನ್ನೇ ಅಡಕಗೊಳಿಸುವಂತಿತ್ತು. ಅಲ್ಲಿ ಹಾಸುಹೊಕ್ಕಾಗಿ ನಡೆದಾಡುತ್ತಾ ತನ್ನ ದಂತಗಳ ಕಾಂತಿಯಿಂದ ಆ ಸಭೆಯನ್ನೇ ಬೆಳಗುತ್ತಾ ಹೀಗೆನ್ನನು. ಇಷ್ಟು ಉನ್ನತವಾಗಿದ್ದರೂ ಕೂಡ ನೀನಾಡುತ್ತಿರುವ ಮಾತು ಸತ್ಯಸಂಧತೆಯನ್ನು, ನಿನ್ನ ಸಾಮರ್ಥ್ಯವು ಪರಾಕ್ರಮವನ್ನು, ಜ್ಞಾನವು ವಿನಯವನ್ನು, ಮನ್ನಣೆ ಗುರು ಜನವನ್ನು ಸಂಪೂರ್ಣವಾಗಿ ಮಾನ್ಯ ಮಾಡಿದೆ. ಇಷ್ಟೊಂದು ಅಪಾರವಾದ ಐಶ್ವರ್ಯವಿದ್ದರೂ ಕೂಡ ನೀನು ಅದೆಷ್ಟು ಸೌಜನ್ಯವಂತನಾಗಿದ್ದೀಯಾ? ಕಮಲಕ್ಕೆ ಬಂಧುವಾದ ಚಂದ್ರನು ಜಗತ್ತನ್ನೆಲ್ಲ ಬೆಳಗಿ ಕಮಲವನ್ನೇ ತಿರಸ್ಕರಿಸಿದರೆ ಅದು ಕುವಲಯ ಬಾಂಧವ ಎಂದು ಕರೆಸಿಕೊಳ್ಳುವ ಚಂದ್ರನಿಗೆ ಶೋಭೆ ತರುವುದಿಲ್ಲ. ಅದೇ ರೀತಿ ನೀನು ಪಾಂಡವರನ್ನೆಲ್ಲ ದೂರವಿಟ್ಟು ನಾನು ಭೂಮಂಡಲಕ್ಕೆ ಅಧಿಪತಿ ಎಂದರೆ ನಿನಗೆ ಅದು ಒಪ್ಪುವುದೇ ದುರ್ಯೋಧನ? ಯಾವುದೋ ಒಂದು ಮನಸ್ತಾಪದಿಂದಾಗಿ ನೀವು ಇಲ್ಲಿಯವರೆಗೆ ಒಬ್ಬರನ್ನೊಬ್ಬರು ಅಗಲಿದ್ದೀರಿ.
ಅಷ್ಟೇ, ನಿಮಗೂ ಅವರಿಗೂ ಯಾವುದೇ ಮುನಿಸೂ ಇಲ್ಲ. ಕಾದ ಬಿಸಿ ನೀರೇನು ಮನೆಯನ್ನು ಸುಟ್ಟಿತೆ ಎಂಬ ಗಾದೆ ಇದೆಯಲ್ಲ, ಹಾಗೆಯೇ ದುರ್ಯೋಧನ ಪಾಂಡವರು ಜೊತೆಗೂಡಿದರೆ ಅಹಂಕಾರದಿಂದ ಮದಿಸಿರುವ ಪರ್ವತ ರಾಜರ ಪರ್ವತಗಳ ಕಾವಲಿನ ತಾಣಗಳು, ಕೊಬ್ಬಿರುವ ಮಂಡಲಗಳು, ಗಡಿ ಪ್ರದೇಶಗಳು ಎನ್ನುವ ಆತಂಕಗಳೇ ನಿನಗಿರುವುದಿಲ್ಲ. ಕೌರವಕುಲ ಸೂರ್ಯನಾದ ದುರ್ಯೋಧನ. ಇದೆಲ್ಲವೂ ಕೂಡ ಕೃಷ್ಣ ದುರ್ಯೋಧನನಿಗೆ ಹೇಳ್ತಾ ಇರುವಂಥದ್ದು ಮಾತು, ಅಂದರೆ ಕೃಷ್ಣ ಸಂಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ. ರಾಜ್ಯಪಟ್ಟಕ್ಕೆ ಅವರೇ ಮೊದಲಿಗರು. ನೋಡು ದುರ್ಯೋಧನ, ರಾಜ್ಯಪಟ್ಟಕ್ಕೆ ಪಾಂಡವರೇ ಮೊದಲಿಗರು. ಯುದ್ಧ ಮಾಡುವುದರಲ್ಲಿಯೂ ಅವರು ಗಟ್ಟಿಗರೇ. ಯಾರು? ಪಾಂಡವರು. ಅವರು ಹಿಂದಿನಿಂದಲೂ ಆಳಿಕೊಂಡು ಬಂದಿದ್ದ ರಾಜ್ಯವನ್ನು, ಅವರು ಯಾವ ರೀತಿ ರಾಜ್ಯವನ್ನು ಮಾಡ್ತಾಯಿದ್ರು? 13 ವರ್ಷದ ಹಿಂದೆ ಪಗಡೆಯಾಟವನ್ನಾಡಿ ಸೋತ ನಂತರ ಷರತ್ತಿನ ರೀತಿಯಲ್ಲಿ ಅವರು ಅರಣ್ಯಕ್ಕೆ ಹೋದದ್ದು. ಅದರಿಂದ ಮೊದಲು ಅವರು ಯಾವ ರೀತಿ ಭಾರವನ್ನು ಮಾಡ್ತಾ ಇದ್ರಲ್ಲ ದುರ್ಯೋಧನ, ಅದೇ ರೀತಿಯಲ್ಲಿ ಅವರ ರಾಜ್ಯವನ್ನು ಹಿಂದಿನಂತೆ ಅವರಿಗೆ ಕೊಟ್ಟು ಅವರನ್ನು ಕರೆಸಿಕೊ. ಅಂತಹ ಜನ ನಿನಗೆ ಸಹೋದರರಾಗಿದ್ದಾರೆ. ನಿನಗೆ ಸಾಧ್ಯವಾಗದೇ ಇರುವುದು ಏನಾದರೂ ಉಂಟೆ? ನೋಡು ದುರ್ಯೋಧನ, ಈಗ ಕೃಷ್ಣ ದುರ್ಯೋಧನನಿಗೆ ಬುದ್ಧಿಮಾತುಗಳನ್ನು ಹೇಳ್ತಾನೆ. ನೋಡು, ನೀನು ಪಾಂಡವರನ್ನು ನಿನ್ನ ವಾಪಸ್ ಕರೆಸಿಕೊ. ನಿನ್ನ ರಾಜ್ಯವನ್ನು ಅವರಿಗೆ ಎಲ್ಲ ಅಲ್ಲ, ಸ್ವಲ್ಪವನ್ನು ಕೊಟ್ಟು ಅವರು ರಾಜ್ಯಭಾರವನ್ನು ಮಾಡಲಿ. ಅವರು ನಿನ್ನ ಜೊತೆಗೆ ಇದ್ದರೆ ನಿನಗೂ ಕೂಡ ಒಂದು ಧೈರ್ಯ. ಯಾಕಂದರೆ ಅವರು ಯುದ್ಧದಲ್ಲೆಲ್ಲ ಗಟ್ಟಿಗರು. ಆದ್ದರಿಂದ ಅವರು ರಾಜ್ಯಪಟ್ಟಕ್ಕೆ ಅವರೇ ಮೊದಲಿಗರು ಅಂತ ಕೃಷ್ಣ ದುರ್ಯೋಧನಿಗೆ ಹೇಳ್ತಾನೆ. ಪಾಂಡವರು ತಾವಾಗಿಯೇ ಬಂದು ನಾವು ಮೊದಲು ಆಳುತ್ತಿದ್ದ ರಾಜ್ಯವನ್ನು ನಮಗೆ ಕೊಡು ಎನ್ನುತ್ತಿಲ್ಲ. ಸ್ವಲ್ಪ ಅಂದರೆ 5 ಗ್ರಾಮವನ್ನಾದರೂ ಕೊಡು ಅಂತ ಅವನು ಹೇಳುವಂಥದ್ದು ಪಾಂಡವರು. ಹಾಗೆನ್ನು ನೀನು ದಯದಿಂದ ಯಾವ ಭಾಗವನ್ನು ಕೊಡುತ್ತೀಯೋ ಅದೇ ಸಾಕು ಅವರಿಗೆ. ನೀನು ಅವರೇನು ಅದೇ ಬೇಕು, ಅದೇ ರಾಜ್ಯ ಬೇಕು, ಇದೇ ರಾಜ್ಯ ಬೇಕು ಅಂತ ಕೇಳ್ತಾ ಇಲ್ಲ. ನಿನ್ನಲ್ಲಿ ಆ ರಾಜ್ಯ ಕೊಡು, ಈ ರಾಜ್ಯ ಕೊಡು, ಇಷ್ಟೇ ರಾಜ್ಯ ಕೊಡು, ಅಷ್ಟೇ ರಾಜ್ಯ ಕೊಡು ಅಂತ ಪಾಂಡವರು ನಿನ್ನಲ್ಲಿ ಕೇಳ್ತಾ ಇಲ್ಲ ದುರ್ಯೋಧನ. ನಿನ್ನಲ್ಲಿ ಅವರು ಕೇಳುವಂಥದ್ದು ಕೇವಲ 5 ಗ್ರಾಮವನ್ನಾದರೂ ಕೊಟ್ಟು ಬಿಡು. ಯಾವ ರಾಜ್ಯ ಆದರೂ ಸರಿ, ಯಾವ ಗ್ರಾಮ ಆದರೂ ಸರಿ, ಅದನ್ನು ಕೊಟ್ಟು ಬಿಡು. ಅದನ್ನು ನಾವು ರಾಜ್ಯಭಾರವನ್ನು ಮಾಡ್ತೇವೆ ಅಂತ ಅವರು ಕೇಳ್ತಾ ಇದ್ದಾರೆ ಅಷ್ಟೇ ವಿನಃ ನಿನ್ನ ಎಲ್ಲ ರಾಜ್ಯವನ್ನು ಕೊಡು ಅಂತ ಅವರು ಕೇಳ್ತಾ ಇಲ್ಲ. ಅಂಥ ಜನ ನಿನಗೆ ಬೇಕು. ಅವರು ಗಟ್ಟಿಗರು. ಪಾಂಡವರು ಯಾವಾಗಲೂ ತಾವಾಗಿಯೇ ಬಂದು ತಾವು ಆಳುತ್ತಿದ್ದಂತಹ ರಾಜ್ಯವನ್ನು ಕೊಡಿ ಅಂತ ಕೇಳ್ತಾ ಇಲ್ಲ. ನೀನು ಯಾವುದು ಕೊಡ್ತೀಯಾ ಅವರಿಗೆ ಅದು ಸಾಕು. ಅವರು ತೃಪ್ತಿಯಿಂದ ಅದನ್ನೇ ವಿಧೇಯರಾಗಿ ಅದರಲ್ಲಿ ಇರ್ತಾರೆ. ಆನೆಗಳ, ಪ್ರಚಂಡ ಸಿಂಹದ ಮರಿಗಳ ಕಠೋರವೂ ಘೋರವೂ ಆದ ಹುಂಕಾರಗಳಿಂದ ತುಂಬಿದಂತಹ ಭಯಂಕರವಾದ ಅಡವಿಯಲ್ಲಿ ಇಲ್ಲಿಯವರೆಗೂ ಕೂಡ ವಾಸಿಸಿಕೊಂಡವರು ಪಾಂಡವರು. 12 ವರ್ಷಗಳ ಕಾಲ ಇದ್ದವರು ಪಾಂಡವರು. ಅವರು ಆಯಾಸವು ನೀನು ರಾಜ್ಯವನ್ನು ಕರುಣಿಸಿದಲ್ಲದೆ ಪರಿಹಾರವಾಗದು. ಸುಮ್ಮನೆ ಅನಾಗರಿಕರು ಕ್ಷುದ್ರರೂ ಆದ ಕೆಲವರ ಮಾತುಗಳನ್ನು ನೀನು ಕೇಳಬೇಡ ದುರ್ಯೋಧನ. ಪಾಂಡವರು ನಿನಗೆ ಒದಗಿ ಬಂದಂತೆ ಬೇರೆಯವರು ಆಗುತ್ತಾರೆಯೇ? ಪಾಂಡವರೇ ನಿನಗೆ ಆಗಬೇಕಷ್ಟೇ ವಿನಃ ಬೇರೆಯವರು ಯಾರಾದರೂ ಆಗಲಿಕ್ಕೆ ಸಾಧ್ಯವಾ ಅಂತ ಕೇಳುವಂಥದ್ದು. ಇಲ್ಲಿ ನಿಮಗೆ ಒಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆ ನೋಡಿ. ನಿನಗೆ ಪಾಂಡವರನ್ನಪ್ಪಿದ ನಾರು ಮಪ್ಪರೇ? ನಿನಗೆ ಪಾಂಡವರಲ್ಲದೆ ಬೇರೆ ಯಾರು ಆಗ್ತಾರೆ ಹೇಳು? ಪಾಂಡವರು, ಇದು 3ನೆಯ ಒಂದು ಸಂದರ್ಭ ಸ್ವಾರಸ್ಯಕ್ಕೆ ನೀವು ಬರಿಬೇಕಾಗಿರುವಂಥದ್ದು. ಈ ವಾಕ್ಯವನ್ನು ಪ್ರಾಚೀನ ಕನ್ನಡ ಕಾವ್ಯವಾದಂತಹ ಕೃಷ್ಣ ಸಂಧಾನ ಎನ್ನುವಂಥ ಸಾಲಿನಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪಂಪನು ಬರೆದಿರುವ ವಿಕ್ರಮಾರ್ಜುನ ವಿಜಯದಿಂದ ಆಯ್ದುಕೊಳ್ಳಲಾಗಿರುವಂತಹ ಕೃಷ್ಣ ಸಂಧಾನ ಕಾವ್ಯ ಪ್ರಾಚೀನ ಕನ್ನಡ ಕಾವ್ಯವಾಗಿದೆ. ಅದರಲ್ಲಿ ಕೃಷ್ಣ ದುರ್ಯೋಧನನಿಗೆ ಹೇಳುವಂತಹ ಮಾತುಗಳು, ಕೃಷ್ಣ ಏನು ಹೇಳ್ತಾನೆ ಅಂದರೆ, ಪಾಂಡವರಿಗೆ ರಾಜ್ಯವನ್ನು ಕೊಟ್ಟು ಬಿಡು. ಅವರು ಅದೇ ರಾಜ್ಯ ಬೇಕು, ಇದೇ ರಾಜ್ಯ ಬೇಕು ಅಂತ ಕೇಳ್ತಾ ಇಲ್ಲ. ಅವರಿಗೆ ನೀವು ಯಾವುದು ಕೊಟ್ಟರೂ ಕೂಡ ಅವರು ಅದನ್ನು ಒಪ್ಪಿಕೊಂಡು ಅದನ್ನು ರಾಜ್ಯಭಾರವನ್ನು ಮಾಡ್ತಾರೆ. ಅವರು ವನವಾಸದಲ್ಲಿದ್ದು ಆಯಾಸಗೊಂಡಿದ್ದಾರೆ. ಅವರಿಗೆ ನೀನು ಸ್ವಲ್ಪ ರಾಜ್ಯವನ್ನು ಕೊಟ್ಟರೆ ಅಥವಾ ಒಂದು ಗ್ರಾಮವನ್ನಾದರೂ ಕೊಟ್ಟರೆ ಅವರಲ್ಲಿ ಜೀವನ ಮಾಡ್ತಾರೆ. ಪಾಂಡವರಾಗದೆ ನಿನಗೆ ಬೇರೆ ಯಾರಾಗ್ತಾರೆ ಅಂತ ಕೃಷ್ಣ ದುರ್ಯೋಧನನಿಗೆ ಹೇಳುವಂತಹ ಮಾತು. ಯಾವುದೇ ಒಪ್ಪಂದಗಳಾಗಲಿ ಬೆಂಬಲಗಳಾಗಲಿ ಅವರಿಗೆ ಇಲ್ಲವೆನ್ನುವುದನ್ನು ತಿಳಿದುಕೊಂಡು ನೀನು ಅವರಿಗೆ ರಾಜ್ಯವನ್ನು ಕೊಡುವುದೇ ಆದರೆ ಹೆಚ್ಚಿನ ಮಾತುಗಳೇ ಬೇಡ. ನಿನಗೆ ಪುಣ್ಯ ಬರುತ್ತದೆ ದುರ್ಯೋಧನ ಅಂತ ಕೃಷ್ಣ ದುರ್ಯೋಧನನಿಗೆ ಸಂಧಾನ ಮಾಡುವಂಥದ್ದು. ದುರ್ಯೋಧನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ. ನೋಡು ದುರ್ಯೋಧನ, ಹೆಚ್ಚು ಮಾತುಗಳು ಬೇಡ, ನಿನಗೆ ಪುಣ್ಯ ಬರ್ತದೆ. ಅವರಿಗೆ ತಲೆಯೂರುವುದಕ್ಕಾದರೂ ಆಗುವಂತೆ ಕಂಚಿ, ವಾರಣಾಸಿ, ಕಾಕಂದಿ, ಕುರುಸ್ಥಳ, ವೃಕಸ್ಥಳ ಎನ್ನುವ ಈ 5 ಗ್ರಾಮಗಳನ್ನಾದರೂ ಕೊಡು ದುರ್ಯೋಧನ.
ಎನ್ನುವ ಮಾತನ್ನು ಕೇಳಿದಾಕ್ಷಣ ಸುಯೋಧನನು ಕೋಪದಿಂದ ಕಿಡಿಕಾರುವ ಹೃದಯವದನಾಗಿ ಶೌರ್ಯ ಮದ ಆಡಂಬರದಿಂದ ಇಂಬುಗೊಂಡು ಆಕಾಶದೆತ್ತರಕ್ಕೆ ಸಿಡಿದನು. ಹಾಳಾಗಿರುವ ಶತ್ರುಗಳನ್ನು ಸಂಪೂರ್ಣವಾಗಿ ಹಾಳಾಗುವುದಕ್ಕೆ ಬಿಡದೆ ಅವರನ್ನು ಪುನಃ ಅವರ ಬಾಳಿನಲ್ಲಿಯೇ ಪ್ರತಿಷ್ಠಾಪಿಸಲು ನೀನು ನಿಶ್ಚಯಿಸಿರುವೆಯ ಕೃಷ್ಣ. ಈಗ ನೀನು ಹೇಳಿದ ಧರ್ಮದ ಯಾವ ಮಾತನ್ನು ನನಗಂತೂ ಹಿಡಿಸುವುದಿಲ್ಲ. ದಿಗ್ವಿಜಯ ಮಾಡಬೇಕು ಎನ್ನುವ ಮಹತ್ತರವಾದ ಆಕಾಂಕ್ಷೆಯಲ್ಲಿ ಗೋವುಗಳನ್ನು ಕಾಯುವ ನೀನು ಮನುಷ್ಯನ ಆಳಾಗಿ ಕಮಲನಾಧಾರಿ ಎಂದು ಹೆಸರುವಾಸಿಯೂ ಆದರೆ ಕಮಲಾನಾಭಾರಿ ಈಗ ಅರ್ಜುನನ ಮಂತ್ರಿಯಾಗಿ ಇನ್ನು ಯುದ್ಧರಂಗದಲ್ಲಿ ಪರಾಕ್ರಮದಿಂದ ಹೋರಾಡಿ ನಮ್ಮನ್ನು ಅಂಜಿಸಿ ನೀವು ರಾಜ್ಯವನ್ನು ಪಡೆಯುವ ಗಂಡರಾಗುವುದು ಸಾಧ್ಯವೇ ಅಂತ ಇಲ್ಲಿ ಹೇಳುವಂಥದ್ದು. ದುರ್ಯೋಧನಿಗೆ ಸಿಟ್ಟು ಬರ್ತದೆ. ಅಷ್ಟು ಹೇಳಿ ಕೃಷ್ಣನಿಗೆ ಹೇಳಿದಾಗ ಕೃಷ್ಣನ ಮೇಲೆ ದುರ್ಯೋಧನನಿಗೆ ಸಿಟ್ಟು ಬರ್ತದೆ. ಯಾಕೆ ಸಿಟ್ಟು ಬರ್ತದೆ? ದುರ್ಯೋಧನನು ಹೇಳುವಂಥದ್ದು ಇಲ್ಲಿ, ಯಾಕೆ ನೀನು ಗೊಲ್ಲರ ಹಾಗೆ ಇರು, ನೀನು ಗೊಲ್ಲರಲ್ವಾ, ಗೊಲ್ಲರ ಹಾಗೆ ಇರು, ನೀನು ಯಾಕೆ ಸಂಧಾನ ಕಾರ್ಯಕ್ಕೆ ಬರ್ತೀಯಾ? ಶತ್ರುಗಳನ್ನು ಶತ್ರುಗಳಾಗಿ ಇಡಲಿಕ್ಕೆ ಬಿಡು, ಅವರನ್ನು ಯಾಕೆ ಮತ್ತೆ ಅವರನ್ನು ನಮ್ಮ ಇದಕ್ಕೆ ತಕ್ಕೊಂಡು ಬರ್ತೀಯಾ ಅಂತ ಜೋರು ಮಾಡುವಂಥದ್ದು ದುರ್ಯೋಧನನು. ಇನ್ನೂ ಕೂಡ ಮುಂದಿನ ವಿಚಾರಗಳು, ಇನ್ನಷ್ಟು ವಿಚಾರಗಳಿದೆ, ನೋಡ್ತಾ ಹೋಗುವ. ಇನ್ನು ಇಲ್ಲೊಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆ ಇದೆ ನೋಡಿ, ಅದು 5ನೇ ಪ್ರಶ್ನೆಗೆ ಬರ್ತದೆ. 5ನೇ ಪ್ರಶ್ನೆಯಲ್ಲಿ ಏನಿದೆ ನೋಡಿ, ನಾಮೆಲ್ಲ ಒಂದೇ ಗರುಡಿಯೊಳೋದಿದ ಮಾನಸರು. ನಾವೆಲ್ಲರೂ ಕೂಡ ಒಟ್ಟಿಗೆ ಗರುಡಿಯಲ್ಲಿ ಓದಿದಂಥವರು ಅಂತ ಹೇಳುವಂಥದ್ದು ನೋಡಿ. ಇಲ್ಲಿದೆ ಪುಟ ಸಂಖ್ಯೆ 13ರಲ್ಲಿದೆ ನೋಡಿ. ನಾವೆಲ್ಲರೂ ಒಂದೇ ಗರಡಿಯಲ್ಲಿ ಓದಿದವರು, ನಿಮ್ಮ ಪಾದ ನಮ್ಮನ್ನು ಸುಮ್ಮನೆ ಸತಾಯಿಸಬೇಡಿ, ಬಂದ ದಾರಿಯನ್ನು ಹಿಡಿಯಿರಿ ಎನ್ನಲು ಕೃಷ್ಣನು ಯಮನಂತೆ ಮಸಗಿ ದುರ್ಯೋಧನನನ್ನು ಕುರಿತು ಹೀಗೆಂದನು. ನೋಡಿ, ಇಷ್ಟು ಹೇಳಿದಾಗ ದುರ್ಯೋಧನ ಹೇಳುವಂಥದ್ದು ಈ ವಾಕ್ಯವನ್ನು ನೀವು ಅದೇ ರೀತಿ ಬರೀರಿ. ಕೃಷ್ಣ ಸಂಧಾನ ಎನ್ನುವಂಥ ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ದುರ್ಯೋಧನನು ಕೃಷ್ಣನಿಗೆ ಹೇಳುವಂಥ ಮಾತು, ನಾವೆಲ್ಲರೂ ಒಂದೇ ಗರಡಿಯಲ್ಲಿ ಓದಿದವರು, ನಿಮ್ಮ ಪಾದ ನಮ್ಮನ್ನು ಸುಮ್ಮನೆ, ನಿಮ್ಮ ಪಾದ ನಮ್ಮ ಸುಮ್ಮನೆ ಸತಾಯಿಸಬೇಡಿ, ಬಂದ ದಾರಿಯನ್ನು ಹಿಡಿಯಿರಿ. ನೀವು ಹೋಗಿ ಕೃಷ್ಣನನ್ನು ಹೇಳೋದು ದುರ್ಯೋಧನ, ನೀನು ಬಂದ ದಾರಿಯನ್ನು ಹಿಡಿಯಬಹುದು, ಯಾಕಂದರೆ ಇದು ನಾವು ಇದನ್ನು ಸಂಧಾನ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು. ಆಗ ಕೃಷ್ಣ ಏನು ಮಾಡ್ತಾನೆ, ಯಮನಂತೆ ಮಸಗಿ ದುರ್ಯೋಧನ ಕುರಿತು ಹೇಳ್ತಾನೆ, ರಾವಣ ಸೀತೆಯ ಕಾರಣದಿಂದ ನಾಶವಾದ ರೀತಿಯಲ್ಲಿ ನೀನು ಈಗ ಸೀತೆಯ ಕಾರಣಕ್ಕಾಗಿಯೇ ನಾಶವಾಗಲು ಬಯಸುತ್ತಿದ್ದೀಯ. ಸುಳ್ಳಾಡುವುದೇನು? ಈ ನೆಲವೇ ನಿನಗೆ ಸೀತೆಯಾಗಿ ವಿಧಿ ಪಾಂಡವರ ಕೈಯಿಂದಲೇ ನಿನಗೆ ತಕ್ಕುದಾದ ಶಾಸ್ತಿ ಮಾಡಿಸದೆ ಬಿಡದು ಅಂತ ಕೃಷ್ಣ ದುರ್ಯೋಧನಿಗೆ ಹೇಳ್ತಾನೆ. ನೋಡು, ನಿನಗೆ ತಕ್ಕದಾದ ಶಾಸ್ತಿ ಆಗಿಯೇ ಆಗ್ತದೆ ದುರ್ಯೋಧನ ಅಂತ ಕೃಷ್ಣ ಹೇಳ್ತಾನೆ. ಇಷ್ಟೊಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಪಾಂಡವರನ್ನು ಪ್ರತಿಭಟಿಸಿ ಯುದ್ಧ ಮಾಡುವಂತಹ ಸಮರ್ಥರಾಗಿರುವವರು ಯಾರಿದ್ದಾರೆ ದುರ್ಯೋಧನ? ಯಾಕೆ ನೀನು ಇಷ್ಟೊಂದು ಬೆದರಿಸುತ್ತಿದ್ದೀಯೆ? ರಾಜ್ಯವನ್ನು ಒಪ್ಪಿಸಿ ಇನ್ನು ಮುಂದೆ ತಪ್ಪು ಮಾಡದೆ ಬಾಳುವೆನೆನ್ನದೆ ಈ ರೀತಿಯ ಗಡಿಸಿನಿಂದ ಯುದ್ಧ ಮಾಡುವೆ ಎಂದು ನಿನಗೆ ಧೈರ್ಯ ಎಲ್ಲಿಂದ ಬಂತು ದುರ್ಯೋಧನ? ನಿನ್ನ ಮೈಯಲ್ಲಿರುವ ರಕ್ತ ಕುದಿದು ಉಕ್ಕಿ ಸಾಯಬೇಕಾಗಿರುವುದರಿಂದಲೇ ನೀನು ಯುದ್ಧ ಮಾಡುವ ಅಂತ ಹೇಳ್ತಾ ಇದೆಯಾ? ನೀನು ಯುದ್ಧಕ್ಕೆ ನಿಲ್ಲಲು ನಿನಗೆ ಮನಸ್ಸಾಗಿದೆ, ಯಾಕಂದರೆ ನೀನು ಈ ಯುದ್ಧದಲ್ಲಿ ಸಾಯ್ತೀಯಾ, ನಿನ್ನ ರಕ್ತ ಉಕ್ಕಿ ಹರಿತದೆ, ಆ ಕಾರಣದಿಂದಲೇ ನೀನು ಯುದ್ಧ ಅಂತ ಹೇಳ್ತಾ ಇದೆಯಾ? ಈ ಯುದ್ಧವನ್ನು ಮಾಡಲಿಕ್ಕೆ ಯಾರು ನಿನಗೆ ಪ್ರೇರಣೆಯನ್ನು ನೀಡಿದರು? ಯುದ್ಧವೇ ಆಗಬೇಕು ಅಂತ ಯಾಕೆ ನೀನು ಹಠ ಮಾಡ್ತಾ ಇದ್ದೀಯಾ? ಯುದ್ಧದಿಂದಲೇ ಏನು ಸಂಭವಿಸಲಿಕ್ಕೆ ಸಾಧ್ಯ? ಈ ಪಾಂಡವರಂತಹ ಸಹೋದರರು ನಿನಗೆ ಸಿಗಲಿಕ್ಕೆ ಸಾಧ್ಯವೇ? ಇವರ ಅಪ್ಪುಗೆ ಇಲ್ಲದೆ ಇವರ ಒಂದು ಇವರು ನಿನ್ನ ಜೊತೆಗಿದ್ದರೆ ನಿನಗೆ ಎಷ್ಟೊಂದು ಲಾಭ ಆಗ್ತದೆ. ಅದನ್ನೆಲ್ಲ ಮರೆತು ನೀನು ಯುದ್ಧವನ್ನೇ ಮಾಡ್ತಾ ಯುದ್ಧವೇ ಮಾಡುವ ಅಂತ ಮಾತನಾಡ್ತಾ ಇದ್ದೀಯಾ ಅಥವಾ ಬೆದರಿಸ್ತಾ ಇದ್ದೀಯಾ ಅಂತಾದರೆ ನಿನ್ನ ಮೈಯಲ್ಲಿರುವ ರಕ್ತ ಉಕ್ಕಿ ಹರಿದು ಸಾಯಬೇಕಾಗಿರುವುದರಿಂದಲೇ ನೀನು ಯುದ್ಧಕ್ಕೆ ನಿಲ್ಲಲು ನಿನಗೆ ಯುದ್ಧವೇ ಮಾಡಬೇಕು ಅಂತ ಮನಸ್ಸಾಗ್ತಾ ಇದೆ. ಆ ಕಾರಣದಿಂದಲೇ ನೀನು ಯುದ್ಧ ಅಂತ ಹೇಳ್ತಾ ಇದೀಯಾ? ಧರ್ಮರಾಯನನ್ನು ರೇಗಿಸಿ ಬದುಕಬಲ್ಲವರು ಯಾರಾದರೂ ಉಂಟೆ ದುರ್ಯೋಧನ? ಆ ನಕುಲ ಸಹದೇವರ ಸಾಮರ್ಥ್ಯ ಎಷ್ಟು ಎನ್ನುವುದು ಇಡೀ ಪ್ರಪಂಚಕ್ಕೆ ತಿಳಿದಿದೆ ದುರ್ಯೋಧನ. ಅವರುಗಳು ಯುದ್ಧಕ್ಕೆ ಬಂದರೆ ನಾನು ಹೆದರುವುದಿಲ್ಲವೆನ್ನುವ ಶತ್ರುರಾಜರು ಯಾರಾದರೂ ಉಂಟೆ ದುರ್ಯೋಧನ ಅಂತ ಕೃಷ್ಣ ದುರ್ಯೋಧನನಿಗೆ ಹೇಳುವಂತಹ ಮಾತು. ಭೀಮ ಗದೆ ಎತ್ತಿದರೆ ಅದನ್ನು ಪ್ರತಿಭಟಿಸುವ
ತಪ್ಪಿಸಿಕೊಳ್ಳಲು ಸಾಧ್ಯವಾಗುವ ಶತ್ರುವೆನ್ನುವವನು ಇಲ್ಲವೇ ಇಲ್ಲ. ಈ ದುಶ್ಯಾಸನನ ನೆತ್ತರನ್ನು ಕೌರವ ಸೈನ್ಯದ ಕಣ್ಣ ಎದುರೇ ಕುಡಿಯುವೆ. ನಿನ್ನ 2 ತೊಡೆಗಳನ್ನು ಜಜ್ಜಿ ಹಾಕುವೆನೆಂದ ಆ ಭೀಮನ ಪ್ರತಿಜ್ಞೆ ನಿಜವಾಗದೇ ಇದ್ದೀತೆ ದುರ್ಯೋಧನ, ನೆನಪಿಸಿಕೊ. ಅವರು ಪ್ರತಿಜ್ಞೆ ಮಾಡಿದ್ದಾನೆ. ಯಾರು? ಭೀಮ ಪ್ರತಿಜ್ಞೆ ಮಾಡಿದ್ದಾನೆ. ನೋಡು ದುರ್ಯೋಧನ, ನಿನ್ನ 2 ತೊಡೆಗಳನ್ನು ಜಜ್ಜಿ ಹಾಕುವೆನೆಂದು ಆ ಭೀಮನ ಪ್ರತಿಜ್ಞೆ ನಿಜವಾಗದೇ ಇರ್ತದ? ಅಲ್ಲದೆ ರಾಜಾಸೂಯ ಯಾಗದಲ್ಲಿ ದಿಗ್ವಿಜಯ ಮಾಡಿ ಲಂಕೆಯ ವಿಭೀಷಣನಿಗೆ ಒಂದೇ ಒಂದು ದಿವ್ಯಾಸ್ತ್ರವನ್ನು ಬಿಟ್ಟು ಕಪ್ಪವನ್ನು ವಸೂಲಿ ಮಾಡಿದ ವಿಕ್ರಮಾರ್ಜುನನ ವಿಕ್ರಮವನ್ನು ದೇವಲೋಕದ ದೇವತೆಗಳು ಒಂದು ಕ್ಷಣವೂ ಅಗಲದೆ ಕಾವಲಿದ್ದ 100 ಯೋಜನಾ ವಿಸ್ತೀರ್ಣದ ಕಾಂಡವ ವನವನ್ನು ಅಗ್ನಿದೇವನಿಗೆ ಉಣಬಡಿಸಿದ ಆ ಅರಾತಿಕಾಲನ ಸಾಮರ್ಥ್ಯವನ್ನು ದೇವೇಂದ್ರನ ಜೊತೆಯಲ್ಲಿ ಅರ್ಧಾಸನದಲ್ಲಿ ಕುಳಿತ ಆ ಗುಣಾರ್ಣವನ ಮಹಿಮೆಯನ್ನು ಶತ್ರು ಸೈನ್ಯಗಳನ್ನು ಅಂಜಿಸಿದ ಆ ಪರಸೈನ್ಯ ಭೈರವನ ಅನುತ್ತರ ವೀರತನವನ್ನು ಕಂಡು ಕೇಳಿಯೂ ನಿನಗೆ ಸೆಣಸಲು ಹೇಗೆ ಧೈರ್ಯ ಬಂತು ದುರ್ಯೋಧನ? ನೆಟ್ಟಗೆ ಭೂತ ಹಿಡಿದ ರೀತಿಯಲ್ಲಿ ರಾವಣನು ಕುಣಿದು ಹಾಡಿ ನಾಚಿಕೆ ಇಲ್ಲದೆ ಈಶ್ವರನಲ್ಲಿ ವರಗಳನ್ನು ಪಡೆದೇ ಹೊರತು ಪರಾಕ್ರಮದಿಂದ ಪಡೆದನೆ. ನಿನಗೆದು ಗೊತ್ತೇ ಅರ್ಜುನ? ನಮ್ಮ ವಿಜಯ ಇಂದ್ರಕೀಲ ಪರ್ವತದಲ್ಲಿ ಈಶ್ವರನನ್ನು ನೆಲಕ್ಕೆ ಕುಕ್ಕಿ ಅವನ ಗಂಟಲನ್ನು ಮೆಟ್ಟದೆ ಅವನಿಂದ ಪತಾಸ್ತ್ರವನ್ನು ಕೊಂಡನೇನು? ಉತ್ಸಾಹದಿಂದ ಉಕ್ಕಿ ಶೌರ್ಯದಿಂದ ಬೀಗುತ್ತಿರುವ ನಿನ್ನ ಅಣುಗಾಳು ಕರ್ಣನು ನೋಡುತ್ತಾ ನಿಂತಿದ್ದನಂತೆಯೇ ನಿನ್ನ ಪತ್ನಿ ಕೈಯಲ್ಲಿ ಹಸಿರು ಹಿಡಿದು ಮೊರೆ ಇಡುತ್ತಿದ್ದಂತೆಯೇ ಆ ಚಿತ್ರಾಂಗದ ನೆನ್ನುವ ಗಂಧರ್ವನು ನಿನ್ನನ್ನು ಸೆರೆ ಹಿಡಿದು ಎಳೆದು ಒಯ್ಯುತ್ತಿದ್ದಾಗ ನೋಡು, ನೆನಪಿಸಿಕೊ. ಅವನು ಕೃಷ್ಣ ದುರ್ಯೋಧನನ ಜೊತೆ ಸಂಧಾನ ಕಾರ್ಯವನ್ನು ಮಾಡಲು ಬಂದಾಗ ಈ ದುರ್ಯೋಧನನು ಒಲ್ಲೆ ಅಂತ ಹೇಳ್ತಾನೆ, ಇಲ್ಲ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ಕೃಷ್ಣ ಬೇರೆ ಬೇರೆ ಸಂದರ್ಭಗಳನ್ನು ನೆನಪಿಸಿ ಅವನಿಗೆ ಹೇಳ್ತಾನೆ, ನೋಡು ಇಷ್ಟೆಲ್ಲ ಆಗಿದೆ ನಿನ್ನ ಜೀವನದಲ್ಲಿ, ಇಷ್ಟೆಲ್ಲ ಆಗುವಾಗ ಇದಕ್ಕೆಲ್ಲ ಸಹಾಯ ಮಾಡಿದವರು ಯಾರು ಹೇಳು? ಇದಕ್ಕೆಲ್ಲ ಸಹಾಯ ಮಾಡಿದವರು ಪಾಂಡವರಲ್ವಾ? ಇಷ್ಟು ಸಹಾಯ ಮಾಡಿದಂತಹ ಪಾಂಡವರಿಗೆ ನೀನು ರಾಜ್ಯವನ್ನು ಕೊಡ್ತಾ ಇಲ್ಲ. ಅವರೇನು ನಿನ್ನ ರಾಜ್ಯ ಇಡೀ ಕೇಳ್ತಾ ಇಲ್ವಲ್ಲ, ಅವರೇನು ರಾಜ್ಯ ಇಡೀ ಬೇಕು ಅಂತ ಹೇಳ್ತಾ ಇಲ್ಲ. ಅವರು ಕೇಳ್ತಾ ಇರುವಂಥದ್ದು ಸ್ವಲ್ಪ ಗ್ರಾಮ ಆದರೂ ಕೊಡು, ಅದನ್ನು ನಾವು ರಾಜ್ಯಭಾರವನ್ನು ಮಾಡ್ತೇವೆ ಅಂತ. ಆದರೆ ನೀನು ಯುದ್ಧವೇ ಮಾಡಬೇಕು, ಯುದ್ಧದಿಂದಲೇ ಇದನ್ನು ಪರಿಹಾರ ಮಾಡುವ ಅಂತ ನೀನು ನಿಂತಿದ್ದೀಯಾ ಅಂತ ಅಂದರೆ ನಿನ್ನ ಸಾವು ಆ ಯುದ್ಧದಲ್ಲಿಯೇ ಅಂತ ನಿಶ್ಚಯ ಅಂತ ಹೇಳ್ತಾನೆ. ಅವತ್ತು ಒಂದು ದಿವಸ ಚಿತ್ರಾಂಗದ ಎನ್ನುವ ಗಂಧರ್ವನು ನಿನ್ನನ್ನು ಸೆರೆ ಹಿಡಿದು ದುರ್ಯೋಧನನನ್ನು ಸೆರೆ ಹಿಡಿದು ಎಳೆದು ಒಯ್ಯುತ್ತಿದ್ದಾಗ ಅದಕ್ಕೆ ಅವಕಾಶ ನೀಡದೆ ಕಾದಾಡಿ ಹೋರಾಡಿ ನಿನ್ನನ್ನು ರಕ್ಷಿಸಿ ತಂದ ವೀರನಾದಂತಹ ಅರಿಕೇಸರಿಯನ್ನು ನೀನು ಈಗ ಎದುರಿಸಿ ಕಾಡುವುದು ನಿನಗೆ ಧರ್ಮವೇ ದುರ್ಯೋಧನನ? ಈ ರೀತಿ ಕಾಡುವುದು ಸರಿಯಾ? ನೀನು ಪಾಂಡವರನ್ನು ಯಾಕೆ ನಿನಗೆ ನೆನಪಾಗ್ತಾ ಇಲ್ವಾ? ಅವತ್ತು ಗಂಧರ್ವರು ನಿನ್ನನ್ನು ಎಳೆದುಕೊಂಡು ಹೋದಾಗ ಆ ಒಂದು ಇದರಿಂದ ತಪ್ಪಿಸಿ ಅವರ ಒಟ್ಟಿಗೆ ಜಗಳ ಮಾಡಿ ನಿನ್ನನ್ನು ರಕ್ಷಿಸಿ ತಂದವರು ಯಾರು? ಅರ್ಜುನ, ವೀರನಾದ ಅರಿಕೇಸರಿ ಅಂದರೆ ಅರ್ಜುನನನ್ನು ಅರಿಕೇಸರಿ ಎನ್ನುವಂತಹ ಅವನಿಗೆ ಬಿರುದು ಬಂದಿರುವಂಥದ್ದು. ವೀರನಾದ ಅರಿಕೇಸರಿ ಅಂದರೆ ಅರ್ಜುನ, ನಿನ್ನನ್ನು ರಕ್ಷಿಸಿದವನು ಅವನು. ಈಗ ನಿನಗೆ ನೆನಪಿಗೆ ಬರ್ತಾ ಇಲ್ವ ದುರ್ಯೋಧನ? ಇದು ನಿನ್ನ ಧರ್ಮವೇ? ನೀನು ಮಾಡುವುದು ಸರಿಯಾ ಅಂತ ಕೇಳೋಣ. ಈಗ 4ನೇ ಸಂದರ್ಭ ಇಲ್ಲಿದೆ ನೋಡಿ, ಪುಟ ಸಂಖ್ಯೆ 14ರಲ್ಲಿ 4ನೇ ಸಂದರ್ಭ ಇದೆ. ನಾನು ಗದ್ಯಾನುವಾದವನ್ನು ಹೇಳ್ತಾ ಸಂದರ್ಭ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಿಮಗಿದು ಸರಿಯಾಗಿ ನೆನಪಿರಲಿ ಎನ್ನುವಂಥ ಕಾರಣದಿಂದಾಗಿ. 4ನೇದು, ಗುರುವಿಲ್ಲ ಕರ್ಣನಿಲ್ಲ ಗುರುವಿನ ಮಗನಿಲ್ಲ. ಆ ದಿವಸ ನೋಡು ದುರ್ಯೋಧನ, ನೀನಿಷ್ಟೆಲ್ಲ ವಾದ ಮಾಡ್ತೀಯ. ಆ ದಿವಸ ನಿನಗೆ ದ್ರೋಣನಿರಲಿಲ್ಲ, ಮಗ ಅಶ್ವತ್ಥಾಮನು ಕೂಡ ಇರಲಿಲ್ಲ, ಅಲ್ಲಿ ಕರ್ಣನು ಕೂಡ ಇರಲಿಲ್ಲ, ಕೃಪಾಚಾರ್ಯನು ಕೂಡ ಇರಲಿಲ್ಲ. ನಿನ್ನ ಅಷ್ಟು ಜನ ತಮ್ಮಂದಿರಲ್ಲ ನಿನಗೆ. ಆದರೆ ಯಾರೊಬ್ಬರು ಕೂಡ ನಿನಗೆ ಸಹಾಯ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಆಗ ಭೀಷ್ಮನು ಕೂಡ ಇರಲಿಲ್ಲ. ಮರುಳೆ, ಇಂದು ಅರ್ಜುನನನ್ನು ಗಾಂಡೀವಿ ಎಂದು ಹಾಸ್ಯ ಮಾಡಿತ್ತುರಿಯಲ್ಲ. ನೀನೆಂತ? ಇದು ಧರ್ಮವೇ ನಿನಗೆ? ನಿನ್ನನ್ನು ಗಂಧರ್ವರು ಇರಬೇಕಾದರೆ ಅದನ್ನು ಕಂಡು ಬೆದರಿ ಕುರು ಸೈನ್ಯವೆಲ್ಲವೂ ಮರವಟ್ಟು ಅಲ್ಲಾಡದೆ ನಿಂತಿದ್ದಾಗ ನಿನ್ನನ್ನು ಬಿಡಿಸಿ, ನಿನ್ನನ್ನು ರಕ್ಷಿಸಿ, ನಿನ್ನನ್ನು ಕರೆತಂದವರು
ಆ ಅರ್ಜುನನೇ ಅಲ್ಲವೇ, ಆ ಅರಿಕೇಸರಿಯೇ ಅಲ್ಲವೇ ದುರ್ಯೋಧನ? ಅದು ನಿನಗೆ ನೆನಪಿಗೆ ಬರ್ತಾ ಇಲ್ವಾ? ಅದೊಂದು ಕಾಲದಲ್ಲಿ ಆ ರೀತಿ ಆಗಿದ್ದು ನಿನಗೆ ನೆನಪಿಲ್ವಾ? ಇಲ್ಲದಿದ್ದರೆ ನೀನು ಇವತ್ತು ಇರ್ತಿರಲಿಲ್ಲ. ನಿನ್ನ ರಕ್ಷಣೆ ಮಾಡಿದವನು ಈ ಅರ್ಜುನ ನಿನ್ನನ್ನು ರಕ್ಷಣೆ ಮಾಡಿದ ಕಾರಣ ನೀನು ಇವತ್ತು ಬದುಕಿದ್ದೀಯಾ. ಅಂತಹ ಅರ್ಜುನನನ್ನು ನೀನು ಗಾಂಡೀವಿ ಎಂದು ಹಾಸ್ಯ ಮಾಡ್ತಾ ಇದೆಯಲ್ಲ, ಇದು ನಿನ್ನ ಧರ್ಮವೇ ಅಂತ ಕೇಳ್ತಾನೆ. ಯಾರು? ಕೃಷ್ಣ ಕೇಳುವಂಥದ್ದು ದುರ್ಯೋಧನಿಗೆ. ಈ ಮಾತೆಲ್ಲ ಕೃಷ್ಣ ಹೇಳುವುದು. ಯುದ್ಧವೇ ಅಮೋಘವೆನ್ನುವ ಉತ್ಸಾಹದಿಂದ ನೀವೆಲ್ಲರೂ ಹೋಗಿದ್ದ ನಿನ್ನೆ ಈ ಗೋಗ್ರಹಣ ಯುದ್ಧದಲ್ಲಿ ಏನಾದಿರಿ? ಆ ಸೋಲನ್ನು ನೀವು ಮರೆತಿರುವಿರಾದರೂ ಏನಾಯಿತು ಬಿಡಿ. ಇನ್ನೇನು ನಾಳೆಯೇ ಆ ಗುಣಾರ್ಣವನಾದ ಅರ್ಜುನನು ಗಾಂಡೀವ ಧನಸ್ಸಿಗೆ ಎದೆಯೇರಿಸಿ ಮಾಡುವ ಠೇಂಕಾರ ಧ್ವನಿಯನ್ನು ಕೇಳಿಸಿಕೊಳ್ಳದೆ ಇರುವಿರೇನು ಎಂದು ಪ್ರಳಯ ಕಾಲದ ಕಾರ್ಮೋಡದಂತೆ ಕವಿದು ಗರ್ಜಿಸುವ ರಾಕ್ಷಸರ ಕುಲಕ್ಕೆ ವಿಲಯ ಸೂಚಕ ಕೇತು ಸ್ವರೂಪಿಯಾದ ಆ ಕೃಷ್ಣನಿಗೆ ಆ ಸರ್ಪಧ್ವಜ ದುರ್ಯೋಧನನು ಮುನಿದು ಕಳವಳಿಸಿ ಕಂಗೆಟ್ಟು ಹೇಳಿದನು, ಏಳು, ಹೊರಡು. ಬೆಪ್ಪನಾಗಿರುವ ಒಬ್ಬ ದೂತನ ಮಾತನ್ನು ಕೇಳಿ ನಾನು ಕೋಪಗೊಳ್ಳುವುದು ತಕ್ಕುದಲ್ಲ. ಬುದ್ಧಿಗೆಟ್ಟಿರುವ ವಿದುರ ಎನ್ನುವ ದಾಸನ ಮನೆಯಲ್ಲಿ ಉಂಡ ಕೂಳು ಆಡಿಸಿದಂತೆ ನೀನು ಮಾತನಾಡಿದ್ದೀಯ. ಈಗ ನೋಡಿ, ಇಷ್ಟೆಲ್ಲ ಹೇಳಿದಂತಹ ಕೃಷ್ಣನಿಗೆ ಅವಮಾನ ಮಾಡ್ತಾನೆ ದುರ್ಯೋಧನ ಹೇಳುವಂತಹ ಮಾತುಗಳಿದು. ದುರ್ಯೋಧನ ಕೃಷ್ಣನಿಗೆ ಹೇಳ್ತಾನೆ, ಹೇಳು, ಸರಿ, ಇನ್ನು ಹೊರಡು, ನೀನು ಸಾಕು. ಬೆಪ್ಪನಾಗಿರುವ ಒಬ್ಬ ದೂತನ ಮಾತನ್ನು ಕೇಳಿ ನಾನು ಕೋಪಗೊಳ್ಳುವುದು ಸರಿಯಲ್ಲ. ಬುದ್ಧಿಗೆಟ್ಟಿರುವ ವಿದುರ ಎನ್ನುವಂತಹ ದಾಸನ ಮನೆಯಲ್ಲಿ ನೀನು ಹೋಗಿ ಊಟ ಮಾಡಿದೀಯಾ? ಅಲ್ಲಿಂದ ನೀನು ಮಾತನಾಡ್ತಾ ಇದ್ದೀಯಾ, ಊಟ ಮಾಡಿ ನೀನು ಮಾತನಾಡ್ತಾ ಇದ್ದೀಯಾ ಎಂದಾಗ ವಿದುರನು ತುಂಬಾ ಸಿಟ್ಟು ಬರ್ತದೆ. ವಿದುರನಿಗೆ ಭೀಮಸೇನ ಅತ್ಯಂತ ಕಟುವಾಗಿ ಕೋಪಗೊಂಡು, ನಿನ್ನ ತೊಡೆಗಳನ್ನು ಮುರಿಯುವ ಆಪತ್ತಿನ ಸಮಯದಲ್ಲಿ ಈ ಬಿಲ್ಲನ್ನು ಹಿಡಿಯೋಣವೆಂದಿದ್ದ ಎಂದು ತಾನು ದುರ್ಯೋಧನನ್ನು ರಕ್ಷಿಸಲೆಂದೇ ಇರಿಸಿದ್ದ ಬಿಲ್ಲನ್ನು ವಿದುರನು ಹೋಗಿ ಆ ಸಭೆಯಲ್ಲಿಯೇ ಮುರಿದು ಹಾಕ್ತಾನೆ. ಯಾಕಂದರೆ ಇಲ್ಲಿ ವಿದುರನಿಗೂ ಕೂಡ ಅಷ್ಟೇ ಸಿಟ್ಟು ಬಂದಿತ್ತು, ಅಷ್ಟೇ ಕೋಪ ಕೂಡ ಬಂದಿತ್ತು. ದುರ್ಯೋಧನನ ರಕ್ಷಣೆಗೆ ಅಂತ ಇಟ್ಟಿದ್ದಂಥ ಬಿಲ್ಲು ಬಾಣ ಸಭೆಯಲ್ಲಿಯೇ ಅವನು ಮುರಿದು ಕೂಡ ಹಾಕ್ತಾನೆ. ವಿದುರನು ಮನಸ್ಸು ಕನಲಿ ಹೋಗಿ ಬಿಲ್ಲನ್ನು ಮುರಿದುದನ್ನು ನೋಡಿ ದುರ್ಯೋಧನ ಬಲದ ತೋಳೇ ಮುರಿದಂತಾಗಿ ಅವಮಾನ ಹತಾಶೆಗಳಿಂದ ಕೋಪಗೊಂಡು ಖಡ್ಗವನ್ನು ಒರೆ ಇಂದೆಳೆದು ಅಬ್ಬರಿಸುತ್ತಾ ಕೃಷ್ಣನ ಮೇಲೆ ಹಾರಿ ಹೋದನು. ಹಾಗೆ ಹೋದವನು ವಿಷದ ಮೇಲೆ ಎರಗುವ ನೊಣದಂತೆ ಅವನು ಉರುಳಿ ಬೀಳಲು ಭೂಮಿಯನ್ನು 3 ಅಡಿ ಮಾಡಿದ ಆ ದಿವಸ ಬಲಿಗೆ ತನ್ನ ರೂಪವನ್ನು ತೋರಿದ್ದನು. ಈಗ ಕೃಷ್ಣ ವಿಶ್ವರೂಪ ದರ್ಶನವನ್ನೇ ತೋರಿಸಿ ಬಿಡುತ್ತಾನೆ. ಅಲ್ಲಿದ್ದವರೆಲ್ಲರ ವೈಷ್ಣವ ಮಾಯೆ ಬಂದಿರ್ತದೆ. 3 ಲೋಕಗಳನ್ನು ಒಟ್ಟಿಗೆ ನುಂಗುವ ತನ್ನ ಕಾಳ ರೂಪವನ್ನು ತೋರಿದ್ದನು. ಹಾಗೆಯೇ ಇಂದು ತನ್ನ ರೌದ್ರಾವತಾರ ರೂಪವಾದ ವಿಶ್ವರೂಪವನ್ನು ಒಮ್ಮೆಗೆ ತೋರಿಸಿದನು. ಯಾರು? ಕೃಷ್ಣ. ಆ ಸಭೆಯಲ್ಲಿದ್ದ ಎಲ್ಲರನ್ನು ತನ್ನ ವೈಷ್ಣವ ಮಾಯೆಯಿಂದ ಪ್ರಜ್ಞೆ ತಪ್ಪುವಂತೆ ಮಾಡಿ ಈ ಮುರಾಂತಕನಾದ ಕೃಷ್ಣನು ಆಗ ಧೃತರಾಷ್ಟ್ರನೋ ಬಂದು ಮುಕುಂದನನ್ನು ಅನೇಕ ಸಹಸ್ರಗಳಿಂದ ಸ್ತುತಿಸಿದಾಗಿ ತಕ್ಷಣವೇ ಆತನಿಗೆ ಕೃಷ್ಣನು ದಿವ್ಯ ದೃಷ್ಟಿಯನ್ನು ದಯಪಾಲಿಸಿದನು. ತದನಂತರ ಮೊದಲಿನಂತೆಯೇ ಮನುಷ್ಯನ ದೇಹವನ್ನು ಧರಿಸಿದ ಆ ತ್ರೈಲೋಕ್ಯ ಗುರು ಕೃಷ್ಣನು ಅಶ್ವತ್ಥಾಮನ ಕೈ ಹಿಡಿದು ಅರಮನೆಯಿಂದ ಹೊರಬಂದು ನಾಟಕದ ಈ ಕಪಟ ಪ್ರಪಂಚದಲ್ಲಿ ಆತನನ್ನು ತನ್ನಂತೆಯೇ ಮಾಡಿಕೊಂಡು ವಿದುರನ ಮನೆಗೆ ಬಂದು ಏಕಾಂತದಲ್ಲಿ ಕುಂತಿಗೆ ಇಂತೆಂದನು. ನೋಡಿ, ಇವಿಷ್ಟು ಕತೆ ನಡೆದಿರುವಂಥದ್ದು ಕೃಷ್ಣ ಸಂಧಾನ ಎನ್ನುವಂತಹ ಕಾವ್ಯದಲ್ಲಿ. ಎಷ್ಟೊಂದು ವಿಚಾರಗಳಿದೆ ನೋಡಿ. ನೀವು ಈ ಕೃಷ್ಣ ಸಂಧಾನ ಎನ್ನುವಂತಹ ಕಾವ್ಯದಿಂದ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಬಂದರೆ ಅದಕ್ಕೆ ತಕ್ಕಂತೆ ಇದು ಯಾವ ಕಾವ್ಯದಿಂದ ಬಂದಿದೆ ಅಂತ ಬರೀರಿ. ಹಾಗೆ ಅದರ ಜೊತೆಗೆ ನಿಮಗೆ ನಾನೀಗ ತಿಳಿಸಿರುವಂತೆ ಅದನ್ನೆಲ್ಲ ನೋಡಿಕೊಂಡು ಬರಿತಾ ಹೋಗಿ. ನಿಮಗೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಅಂತಾದರೆ ಈಗ ಎಲ್ಲ ಕಾವ್ಯದಿಂದಲೂ ಕೂಡ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ. ಒಂದು ವೇಳೆ ನಿಮಗೆ ಅದು ಯಾವುದು ಅಂತ ಗೊತ್ತಾಗಿಲ್ಲ ಅಂತಾದರೆ ನೀವು ಸಾರಾಂಶವನ್ನು ಓದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗದು ಯಾವ ಕವನದಿಂದ ಬಂದಿದೆ ಅಂತ ಗೊತ್ತಾಗ್ತದೆ, ಯಾವ ಕಾವ್ಯದಿಂದ ಬಂದಿದೆ ಅಂತ ಗೊತ್ತಾಗ್ತದೆ. ಆವಾಗ ನೀವು ಈ ವಾಕ್ಯವನ್ನು ಇಂಥ ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ನಂತರ ನೀವು ಆ ಸಾರಾಂಶವನ್ನೇ ಬರಿತಾ ಹೋಗಿ, ಸಾರಾಂಶವನ್ನೇ ವಿವರಿಸ್ತಾ ಹೋಗಿ. ಯಾವುದೇ ಪ್ರಶ್ನೆಗೆ ಉತ್ತರ ಬರೆಯದೇ ಬರಬೇಡಿ. ನೀವು ಕಲ್ತಿರುವಂತಹ ಸಾರಾಂಶ ಏನಿದೆ ಅದನ್ನು ಬರಿತಾ ಬಂದರೆ ಆಯಿತು. ಇನ್ನಷ್ಟು ಕೆಲವು ವಿಚಾರಗಳಿದೆ, ಇದನ್ನು ಕೂಡ ನೀವು ಕೇಳಿಕೊಳ್ಳಿ. ಈ ಒಂದು ಕಾವ್ಯ ಪಂಚಭಾರತದ ವಿಶಿಷ್ಟ ಪ್ರಸಂಗ ಅಂತ ಹೇಳ್ಬೋದು. ವಿಸ್ತಾರವಾದ ದೃಷ್ಟಿಯಿಂದ ನೋಡಿದರೆ ವ್ಯಾಸ ಭಾರತದಲ್ಲಿ ಹೆಚ್ಚಾಗಿದ್ದರೂ ಕೂಡ ಪಂಪ
ಸಂಗ್ರಹದಿಂದ ಬಂದಿರುವಂಥದ್ದು. ಪಂಪ ಸಂಗ್ರಹವಾಗಿಯೇ ಹೇಳಿದರೂ ಕೂಡ ಕೃಷ್ಣ ಸಂಧಾನ ವಿಶೇಷವಾದ ಮೆರಗನ್ನು ಪಡೆದಂತಹ ಒಂದು ಕಾವ್ಯ. ಮುಂದೆ ನಡೆಯುವಂಥ ಎಲ್ಲ ಘಟನೆಗಳನ್ನು ಅರಿತಿದ್ದರೂ ಕೂಡ ಕೃಷ್ಣನಿಗೆ ಮುಂದೆ ಆಗುವಂಥ ಘಟನೆ ಎಲ್ಲ ಕೂಡ ಗೊತ್ತಿತ್ತು. ಮುಂದೆ ಕುರುಕ್ಷೇತ್ರ ಯುದ್ಧ ಆಗ್ತದೆ, ಅದರಲ್ಲಿ ಕೌರವರೆಲ್ಲ ಸೋಲ್ತಾರೆ, ಪಾಂಡವರು ಜಯಗಳಿಸ್ತಾರೆ, ಎಲ್ಲ ಕೂಡ ಕೃಷ್ಣನಿಗೆ ಗೊತ್ತಿತ್ತು. ಕೃಷ್ಣ ಆದರೂ ಕೂಡ ಸಂಧಾನ ಕಾರ್ಯಕ್ಕೆ ಹೋಗ್ತಾನೆ. ಸಾಮಾನ್ಯನಂತೆ ಸಂಧಿ ಪ್ರಸ್ತಾವವನ್ನು ತಾನೇ ಮಾಡ್ತಾನೆ. ಸಂಧಿಯ ಮಾತನ್ನು ಕೇಳಿದ ತಕ್ಷಣವೇ ಕೆರಳಿದ ಭೀಮಸೇನನ ರೋಷವನ್ನು ಕೃಷ್ಣ ಧರ್ಮರಾಜನೊಂದಿಗೆ ಸೇರಿ ತಡೆಹಿಡಿಯುತ್ತಾನೆ. ರಾಜಕೀಯದ ಮುತ್ಸದ್ದಿಯಂತೆ ಕೃಷ್ಣನ ಪಾತ್ರ ಎದ್ದು ಕಾಣುತ್ತದೆ ಈ ಒಂದು ಕೃಷ್ಣ ಸಂಧಾನ ಕಾವ್ಯದಲ್ಲಿ. ಯುದ್ಧದ ಭೀಕರತೆಯನ್ನು ಮನಗಂಡಿದ್ದ ಕೃಷ್ಣ ಅದನ್ನು ತಡೆಯುವ ಪ್ರಯತ್ನ ಮಾಡಿ ಮಾನವತಾವಾದಿಯಂತೆಯೂ ಭಾಸವಾಗುತ್ತಾನೆ. ಅರ್ಜುನ ಇಲ್ಲಿ ಅರಿಕೇಸರಿಯೊಂದಿಗೆ ಸಮೀಕರಣಗೊಂಡಿರುವುದರಿಂದ ತನ್ನ ಗಾಂಭೀರ್ಯದಿಂದಲೇ ಕೃಷ್ಣನ ಎಲ್ಲ ನಡೆಗೂ ಒಪ್ಪಿಗೆ ಸೂಚಿಸುವುದು ಮನವರಿಕೆ ನಮಗೆ ಆಗ್ತದೆ. ಅರ್ಜುನ ಎಲ್ಲದಕ್ಕೂ ಕೂಡ ಕೃಷ್ಣ ಹೇಳಿದಂತೆ ನಡ್ಕೊಳ್ತಾನೆ. ಪಂಪನಲ್ಲಿ ದ್ರೌಪದಿಗೆ ಜಾಗವೇ ಇಲ್ಲದಿರುವುದು, ಆಕೆ ಸಂಧಿಯ ಬಗೆಗೆ ಮಾತನಾಡದೇ ಇರುವುದು ಅಚ್ಚರಿ ಮೂಡಿಸುವಂತಿದೆ. ಕೃಷ್ಣ ಹಸ್ತಿನಾವತಿಗೆ ಸಂಧಾನದ ದೂತನಾಗಿ ಬರುತ್ತಾನೆ. ಬಂದವನು ಯಾವ ರಾಜಾದಿತ್ಯದ ಅಪೇಕ್ಷೆಯನ್ನು ಕೂಡ ಪಡೆಯದೆ ನೇರವಾಗಿ ತನ್ನ ಗೆಳೆಯನಾದ ವಿದುರನ ಮನೆಯಲ್ಲಿ ತಂಗುತ್ತಾನೆ. ಮೂಲದಲ್ಲಿಲ್ಲದ ಚಿತ್ರಣವಿದು. ಅಂದರೆ ಮೂಲದಲ್ಲಿ ಮೊದಲಿಗೆ ಆ ರೀತಿ ಇರಲಿಲ್ಲಂತೆ, ನಂತರ ಪಂಪ ಅದನ್ನು ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ಬರೆದಿರುವಂಥ ವಿಚಾರ. ವಿದುರ ಕುಂತಿಯರು ಜೊತೆಗಿನ ಮೊದಲ ಭೇಟಿಯೇ ಕೃಷ್ಣನಿಗೆ ಸಾಕಷ್ಟು ವಿಚಾರಗಳನ್ನು ಮೊದಲೇ ತಿಳಿಯುವ ಅವಕಾಶವನ್ನು ಬಹುಶಃ ನೀಡಿತೆನ್ನುತ್ತದೆ. ವಿದುರ ಹರಿಯ ಭಕ್ತ. ಆತ ತಾನಿದ್ದ ಸ್ಥಿತಿಯಲ್ಲಿ ಎಷ್ಟು ಸುಭಗ ಆತಿಥ್ಯವನ್ನು ನೀಡಲು ಸಾಧ್ಯವಿರುತ್ತದೋ ಅದೆಲ್ಲವನ್ನು ಕೃಷ್ಣನಿಗೆ ಕೊಡ್ತಾನೆ. ಕೃಷ್ಣ ಬಂದ ಸುದ್ದಿಯನ್ನು ತಿಳಿದಾಗ ದುರ್ಯೋಧನನ ಪ್ರತಿಕ್ರಿಯೆಯೇನೋ ಬಹಳ ವಿಲಕ್ಷಣ ಎನಿಸ್ತದೆ ಎನ್ನುವ ಈ ಒಂದು ದುರ್ಯೋಧನನ ವ್ಯಕ್ತಿತ್ವ ಸಂಧಾನ ಪ್ರಕ್ರಿಯೆಗೆ ಆತನಿಂದ ಬರಬಹುದಾದಂಥ ಉತ್ತರಕ್ಕೆ ಕೊಡುವಂತಹ ಮುನ್ನುಡಿ. ನಾಳಿ ನೋಲಗದೊಳ್ ತಂದು ಕಾಣಿಸು ಎನ್ನುವಂಥ ಮಾತುಗಳನ್ನು ದುರ್ಯೋಧನನು ಹೇಳುವಂಥದ್ದು. ಪಂಪನಲ್ಲಿ ಸಂಧಾನದ ಪ್ರಕ್ರಿಯೆಯಲ್ಲಿ ಮಾತನಾಡುವವರು ಕೃಷ್ಣ ದುರ್ಯೋಧನರು ಮಾತ್ರ. ವ್ಯಾಸರಲ್ಲಿ ಕಣ್ವ ಮುನಿಗಳ ಉಪದೇಶ, ಭೀಷ್ಮ, ದ್ರೋಣ, ವಿದುರರ ಬುದ್ಧಿವಾದವು ಬಂದಿದೆ. ಇಲ್ಲಿ ಕೃಷ್ಣನೇ ಮಾತನ್ನು ಆರಂಭಿಸುತ್ತಾನೆ. ಕೃಷ್ಣನನ್ನು ಬರಮಾಡಿಕೊಳ್ಳುವ ದುರ್ಯೋಧನನ ಮಾತುಗಳಲ್ಲೇ ಆ ಅಹಂಭಾವ ಎದ್ದು ಕಾಣುವಂತೆ ನಮಗೆ ಗೋಚರಿಸ್ತದೆ. ಲೋಕಗುರು ಜನಜನಿತ ವ್ಯಾಕುಲದೆ ಬಂದನೆಂದೊಡೆ ಲೋಕದೊಳಿನೆನ್ನದ ದೊರೆಗೆ ಪಿರಿಯರು ಮೊಳರೆ ಎಂದು ತನ್ನ ಹಿರಿಮೆಯನ್ನು ತಾನೇ ಹೇಳಿಕೊಳ್ತಾನೆ. ಯಾಕೆ ಹೇಳಿಕೊಳ್ತಾನೆ ಅಂದರೆ, ಇಲ್ಲಿ ದುರ್ಯೋಧನ ಹೇಳೋದು, ಈ ಜಗತ್ಪ್ರಸಿದ್ಧನಾದಂಥ ಕೃಷ್ಣ ನನ್ನ ಆಸ್ಥಾನಕ್ಕೆ ನನ್ನನ್ನು ನೋಡಲಿಕ್ಕೆ ಅಂತವೇ ಬರ್ತಾ ಇದ್ದಾನೆ ಅಂತ ಹೇಳಿದರೆ ನಾನೆಷ್ಟು ಮೇಲಿರ್ಬೋದು, ನಾನೆಷ್ಟು ಹಿರಿಮೆ, ನನ್ನ ಹಿರಿಮೆ ಎಷ್ಟು ಇರ್ಬೋದು ಅಂತ ಅವನನ್ನೇ ಹೊಗಳಿಕೊಳ್ಳುವಂಥದ್ದು ಈ ಮಾತುಗಳಲ್ಲಿ. ತನ್ನನ್ನು ಬೇಡಲು ಬಂದವನಿವನು ಎನ್ನುವ ಭಾವದಲ್ಲಿ ಮೈಯಾಲಿಸಿದಂತೆ ಎದ್ದು ಕೃಷ್ಣನನ್ನು ಸ್ವಾಗತಿಸುತ್ತಾನೆ. ಇವುಗಳಾವು ಕೃಷ್ಣನಿಗೆ ತಿಳಿಯದಿರುವುದಲ್ಲ. ಅಂದರೆ ಎಲ್ಲ ಕೂಡ ಕೃಷ್ಣನಿಗೆ ಗೊತ್ತಾಗ್ತದೆ. ಎಲ್ಲ ಕೂಡ ಏನೆಲ್ಲ ಆಗ್ತಾ ಇದೆ, ಮುಂದೆ ಏನಾಗ್ತಾ ಇದೆ ಎಲ್ಲವೂ ಅರಿವು ಕೃಷ್ಣನಿಗಿದೆ. ಅದಕ್ಕೆ ಪಿರಿಯ ಸಿರಿಯೊಳೇಂ ಸುಜನತೆಯೋ ಎನ್ನುತ್ತಾರೆ. ಇಲ್ಲಿ ಇದೇ ಸಂದರ್ಭದ ಪ್ರಶ್ನೆ ನೋಡಿ. ಪಿರಿಯ ಸಿರಿಯೊಳೇಂ ಸುಜನತೆಯೋ ಅಂದರೆ ಕೃಷ್ಣನಿಗೆ ಎಲ್ಲವೂ ಕೂಡ ಗೊತ್ತಿದೆ. ದುರ್ಯೋಧನನು ಮಾಡುವಂಥದ್ದು, ದುರ್ಯೋಧನನು ಆಡುವಂಥ ಮಾತುಗಳು, ಮುಂದೆ ನಡೆಯುವಂತಹ ಯುದ್ಧ, ಕುರುಕ್ಷೇತ್ರದ ಯುದ್ಧ ಬಗ್ಗೆ ಎಲ್ಲವೂ ಕೂಡ ಕೃಷ್ಣನಿಗೆ ಗೊತ್ತಿದೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಗೊತ್ತಿಲ್ಲದೇನಿದೆ, ಎಲ್ಲವೂ ಕೂಡ ಅವನಿಗೆ ಗೊತ್ತು. ಪಿರಿಯ ಸಿರಿಯೊಳೇಂ ಸುಜನತೆಯೋ ಎನ್ನುತ್ತಾರೆ. ಮೂಲದಲ್ಲಿರುವುದಕ್ಕಿಂತ ಸಂಗ್ರಹವಾಗಿ ಪಂಪನ ನಿರೂಪಣೆ ಇದ್ದರೂ ಕೂಡ ಅಲ್ಲಿ ದುರ್ಯೋಧನನ ದರ್ಪ, ಮಾತ್ಸರ್ಯ, ಕೃಷ್ಣದ್ವೇಷ ಎದ್ದು ಕಾಣುತ್ತದೆ. ಕೃಷ್ಣನ ಮಾತುಗಳು ಆತನಿಗೆ ಪಥ್ಯವಾಗುವುದಿಲ್ಲ. ಪಾಂಡವರ ಮನ್ನಣೆ ಇಲ್ಲದಿದ್ದರೆ ನಿನಗೆ ಒಡೆತನ ಪೂರ್ಣವಾಗುವುದಿಲ್ಲ. ಪಾಂಡವರ ಒತ್ತಾಸೆ ಇದ್ದರೆ ಮದ ತುಂಬಿದ ಯಾವ ಮಂಡಲಾಧೀಶನು ನಿನಗೆ ಎದುರಾಡುವುದಿಲ್ಲವೆನ್ನುವ ಮಾತುಗಳು ದುರ್ಯೋಧನನ ಅಭಿಮಾನವನ್ನು ಕೆಣಕುತ್ತದೆ. ತೊಲಗದೆ ಗೋವುಗಾದ ಕಿರಿಯಂದಿನ ಗೋವಿಕೆ ನಿನ್ನ ಚಿತ್ತದೋಳು ಜಡಧಿ ಸಂಗತಿ ಎಂದ ಬುದ್ಧಿಯಂ ತೊಲಗಿಸಿತು ಎಂದು ಕೃಷ್ಣನಂತಹ ಜಗದ ಗುರುವನ್ನೇ ಅಲ್ಲಗಳೆಯುತ್ತಾನೆ ದುರ್ಯೋಧನ. ಸಾಮವನ್ನು ನುಡಿದು ಭೇದವನ್ನು ಆಚರಿಸಿ ಕುಲವನ್ನೇ ಛಿದ್ರಿಸುವೆ. ಗೋಪಾಲನಾದವನಿಗೆ ಮಂತ್ರಿಯಾಗುವ ಆಸೆ ಎಂದವನು ಇಳಾಲತಾಂಗಿಯನ್ನು ತಾನೇ ಅನುಭವಿಸಬೇಕೇ ಹೊರತು
ಹಂಚಿಕೊಳ್ಳುವವನಲ್ಲ ಎಂದು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಕೃಷ್ಣ ಅಲ್ಲಿಗೂ ಕೋಪ ತಾಳುವುದಿಲ್ಲ. ಸಮಾಧಾನದಿಂದಲೇ ಪಾಂಡವರ, ಅದರಲ್ಲೂ ಅರ್ಜುನನಾದ ಅರಿಕೇಸರಿಯ ಪ್ರತಾಪವನ್ನು ತಿಳಿಸ್ತಾನೆ. ಅದರ ಹಿಂದೆ ದುರ್ಯೋಧನನಿಗೆ ಹಿಂದಿನ ಕಷ್ಟ ಪ್ರಸಂಗಗಳಲ್ಲಿ, ಎಂದರೆ ಗಂಧರ್ವನ ಸೆರೆಯಾಳಾದ ಸಂದರ್ಭದಲ್ಲಿ ಜೊತೆಗೆ ನಿಂತವನು ಅರ್ಜುನನೇ ಹೊರತು ನಿನ್ನ ಪರಿವಾರದವರಲ್ಲ, ನಿನ್ನ ಅಣ್ಣ ತಮ್ಮಂದಿರಲ್ಲ ಎನ್ನುವ ತಿಳುವಳಿಕೆಯನ್ನು ಕೂಡ ಕೃಷ್ಣ ದುರ್ಯೋಧನನಿಗೆ ಕೊಡ್ತಾನೆ. ಅರ್ಜುನನ ಇತರ ಸಾಧನೆಗಳನ್ನು ತಿಳಿಸುವಾಗ ಅಲ್ಲಿ ಎಚ್ಚರಿಕೆಯೂ ಕಂಡುಬರುತ್ತದೆ. ಪಾಂಡವರ ಹಿರಿಮೆಯನ್ನು ತಿಳಿಸುತ್ತಲೇ ಪಂಪ ಅರಿಕೇಸರಿಯು ಕೀರ್ತಿಯನ್ನು ತಿಳಿಸುವುದು ಚಾರಿತ್ರಿಕವಾಗಿಯೂ ಕೂಡ ಬಹುಮುಖ್ಯವೆಂದೆನಿಸಿಕೊಳ್ಳುತ್ತದೆ ಈ ಒಂದು ಕಾವ್ಯದಲ್ಲಿ. ನಿರ್ಣಾಯಕ ಹಂತಕ್ಕೆ ಸಂಧಿ ಬರುವ ಮುನ್ನಿನ ಈ ಸ್ಥಿತಿ ಮೇಲ್ನೋಟಕ್ಕೆ ಪ್ರಸನ್ನವೆನಿಸಿದರೂ ಕೂಡ ಆಳದಲ್ಲಿ ಕೃಷ್ಣನ ಎಚ್ಚರಿಕೆಯ ಧ್ವನಿ ಕೂಡ ಕಾಣ್ತದೆ. ನೋಡು, ಜಾಗ್ರತೆ ಇಡು, ಅವರು ಎಷ್ಟು ಪರಾಕ್ರಮಶಾಲಿಗಳು ಅಂತ ನಿನಗೆ ಈಗಾಗಲೇ ಗೊತ್ತಲ್ಲ. ದುರ್ಯೋಧನ ಅವತ್ತು ನಿನ್ನ ಗಂಧರ್ವರಿಂದ ಕಾಪಾಡಿದವರು ಅರ್ಜುನ, ಎಷ್ಟೋ ಕಷ್ಟಗಳ ಸಂದರ್ಭದಲ್ಲಿ ನಿಮ್ಮನ್ನು ರಕ್ಷಿಸಿದವರು ಪಾಂಡವರು. ಅಂಥ ಪರಾಕ್ರಮಿಗಳು, ಅಷ್ಟು ಧೀರವಂತರು. ಯುದ್ಧಕ್ಕೆ ಅಂತ ನೀನು ಹೇಳ್ತಾ ಇದೆಯಲ್ಲ, ಯುದ್ಧವನ್ನು ಮಾಡುವಂಥ ಯುದ್ಧದಲ್ಲಿ ನೀನು ಜೀವವನ್ನು ಕಳೆದುಕೊಳ್ತೀಯ ಎನ್ನುವ ಕಾರಣದಿಂದಲೇ ಯುದ್ಧವನ್ನು ನೀನು ಒಪ್ಪಿಕೊಳ್ತಾ ಇರುವಂಥದ್ದು ಅಂತ ಕೃಷ್ಣ ಹೇಳ್ತಾನೆ. ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ. ಸಂಧಾನದ ಸಾಮರ್ಥ್ಯ ಹರಿಕಾರನಾಗಿ ಕೃಷ್ಣ ಕಂಡು ಬರ್ತಾನೆ. ಅದರಲ್ಲೂ ಸಂಬಂಧಗಳನ್ನು ಗೌರವಿಸಬೇಕೆನ್ನುವ ಕೃಷ್ಣನ ರೀತಿ ಮೆಚ್ಚತಕ್ಕದ್ದೇ. ದುರ್ಯೋಧನ ಅರ್ಜುನನ ಪ್ರತಾಪವನ್ನು ಕೇಳಿ ತಡೆಯಲಾಗದೆ ತಾಳ್ಮೆಯನ್ನು ಕಳೆದುಕೊಳ್ತಾನೆ. ಇದು ಮಾತಿನಲ್ಲೇ ಆಗಿದ್ದರೆ ಬಹುಶಃ ಆತಂಕಕಾರಿಯಾಗುತ್ತಿರಲಿಲ್ಲ. ಅದಕ್ಕೆ ಬದಲಾಗಿ ದುರ್ಯೋಧನನ ತಾಳ್ಮೆ ಕಳೆದುಕೊಂಡು ಏಳು ಹೋಗು ಎಂದು ಏಕವಚನದಲ್ಲಿಯೇ ನುಡಿಯುತ್ತಾನೆ ದುರ್ಯೋಧನ. ಯಾರಿಗೆ? ಕೃಷ್ಣನಿಗೆ. ಜೊತೆಗೆ ವಿದುರನೆಂಬ ತೊತ್ತಿನವನ ಮನೆಯ ಕೂಳು ನಿನ್ನ ಮಾತುಗಳನ್ನು ಹೀಗಾಡಿಸುತ್ತಿದೆ ಎಂದಾಗ ವಿದುರನ ಶಾಂತಿಯೂ ಕೂಡ ಕೆಡುತ್ತದೆ. ಭೀಮ ತನ್ನ ಶಪಥವನ್ನು ಪೂರೈಸಿಕೊಳ್ಳುವ ಸಂದರ್ಭದಲ್ಲಿ ದುರ್ಯೋಧನನನ್ನು ಕಾಪಾಡಲೆಂದೇ ಜತನವಾಗಿ ಇರಿಸಿದ್ದ ಬಿಲ್ಲನ್ನು ಸಭೆಯ ಮಧ್ಯದಲ್ಲಿ ಮುರಿದು ಹಾಕುತ್ತಾನೆ ವಿದುರ. ಇದು ದುರ್ಯೋಧನನಿಗೆ ಕಾಪಾಡಲೆಂದೇ ಜತನವಾಗಿ ಇರಿಸಿದ್ದ ಬಿಲ್ಲನ್ನು ಸಭೆಯ ಮಧ್ಯದಲ್ಲಿ ಮುರಿದು ಹಾಕುವುದು, ಇದು ದುರ್ಯೋಧನನಿಗೆ ತನ್ನ ಬಲಗೈಯನ್ನೇ ಕಡಿದಂತಾಗ್ತದೆ. ಕತ್ತಿ ಹಿಡಿದು ಕೃಷ್ಣನ ಹತ್ಯೆ ಮಾಡಲಿಕ್ಕೆ ಮುಂದಾಗ್ತಾನೆ. ಇಲ್ಲಿಯವರೆಗೆ ತಾಳ್ಮೆಯ ಪ್ರತಿರೂಪದಂತಿದ್ದ ಕೃಷ್ಣ ರೌದ್ರಾವತಾರವನ್ನು ತಾಳಿ ತನ್ನ ವಿಶ್ವರೂಪ ದರ್ಶನವನ್ನೇ ಕೊಡುತ್ತಾನೆ. ಕೃಷ್ಣ ಸಂಧಾನ ಇಬ್ಬರೂ ವ್ಯಕ್ತಿಗಳ ಮಾತಿಗಿಂತ ಹೆಚ್ಚಾಗಿ ಒಳಿತು ಕೆಡುಕುಗಳು, ಧರ್ಮ ಅಧರ್ಮಗಳ, ಮಾನಸಿಕ ಕೋಲಾಹಲಗಳ ಅಭಿವ್ಯಕ್ತಿಯಂತೆ ಪಂಪ ಚಿತ್ರಿಸಿದ್ದಾನೆ. ಕೃಷ್ಣನ ಹಿರಿಮೆಯನ್ನು ಆತನ ವ್ಯಕ್ತಿತ್ವದ ಮೂಲಕವೇ ಕಟ್ಟಿಕೊಟ್ಟು ಅರ್ಜುನನ ಪರಾಕ್ರಮವನ್ನು ಹೇಳುತ್ತಾ ಅರಿಕೇಸರಿಯಂತಹ ಚಾರಿತ್ರಿಕ ವ್ಯಕ್ತಿಯ ಚಿತ್ರಣವನ್ನು ಪಂಪ ಸಮರ್ಥವಾಗಿ ಚಿತ್ರಿಸಿದ್ದಾನೆ. ಕೃಷ್ಣ ಸಂಧಾನ ಪಂಪ ಭಾರತದಲ್ಲಿ ಮುಖ್ಯವೆನಿಸುವುದು ಪಂಪನ ಅಭಿವ್ಯಕ್ತಿಯ ರೀತಿಯಿಂದ. ಪಂಪನಂತಹ ಶ್ರೇಷ್ಠನಾದ ಪ್ರತಿಭಾಶಾಲಿಯಾದ ಕವಿಗೆ ಮಾತ್ರವೇ ಇಂತಹ ಸಮರ್ಥವಾದ ಪರಿಣಾಮಕಾರಿಯಾದ ಅನೇಕ ರಸಘಟ್ಟಗಳನ್ನು ಕಾವ್ಯದಲ್ಲಿ ತಂದಿರಿಸಲು ಸಾಧ್ಯವಾಗುವುದು. ನಿಮಗಿರಿಸಿರುವ ಈ ಭಾಗದ ಅಧ್ಯಯನ ನಡೆಸುವುದರಿಂದ ಪಂಪನ ಶ್ರೇಷ್ಠತೆಯ ಪರಿಚಯವಾಗುತ್ತದೆ. ಪಂಪ ಕವಿಯಾಗಿ ಮಾತ್ರ ಇಂತಹ ಚಿತ್ರಣಗಳನ್ನು ನೀಡಿಲ್ಲ, ಕಲಿಯಾಗಿಯೂ ಅದನ್ನು ಚಿತ್ರಿಸಿದ್ದಾನೆ. ಪರಾಕ್ರಮಿಗಳಾಗಿದ್ದರೂ ಪಾಂಡವರಲ್ಲಿದ್ದ ವಿನಯವಂತಿಕೆ, ದುರ್ಯೋಧನನ ಅತಿಯಾದ ಆತ್ಮವಿಶ್ವಾಸ, ಛಲ, ಅಹಂಕಾರಗಳು, ಕೃಷ್ಣನ ರಾಜಕಾರ್ಯದ ಚತುರತೆ, ಅರ್ಜುನನ ಅರಿಕೇಸರಿ ಶೌರ್ಯ ಈ ಪ್ರಸಂಗದಲ್ಲಿ ಎದ್ದು ಕಾಣುವಂತಾಗಿದೆ. ಜೊತೆಗೆ ಆ ಕಾಲದಲ್ಲಿ ಸಂಬಂಧಗಳಿಗೆ ನೀಡುತ್ತಿದ್ದ ಬೆಲೆ, ಸೋದರರನ್ನು ಬಿಟ್ಟು ರಾಜ್ಯವಾಳಿದರೆ ರಾಜ್ಯವೆನ್ನಬಹುದೇ ಎನ್ನುವಂತಹ ಮಾತುಗಳಿಂದ ತಿಳಿದು ಬರುತ್ತದೆ. ದುರ್ಯೋಧನನ ನಡವಳಿಕೆ ವಾಸ್ತವದ ಸ್ಥಿತಿಯನ್ನು ಅರಿಯದೆ ಎದುರಿಸುವ ರೀತಿ, ಸಮಾಜಕ್ಕೆ ಯುದ್ಧದಿಂದಾಗಬಹುದಾದ ತೊಂದರೆಗಳನ್ನು ಜೊತೆಯಲ್ಲಿಯೇ ಹೇಳುತ್ತದೆ. ಗೋವುಗಳನ್ನು ಕಾದವನ ಬುದ್ಧಿ, ಉಳಿಗದವನ ಮನೆಯ ಹೂಳು ಹೀಗಾಡಿಸುವುದು ಎನ್ನುವಂಥ ಮಾತುಗಳು ಆ ಕಾಲದ ಕುಲದ ಪ್ರಜ್ಞೆಗೆ ಹಿಡಿದ ಕೈಗನ್ನಡಿಯಂತಿದೆ. ಒಟ್ಟಾರೆ ಪಂಪನ ಕಾವ್ಯ ಪ್ರೌಢತೆ, ದೇಸಿ ಎರಡೂ ಹದವರಿತು ಬೇರೆತು ಕೃಷ್ಣ ಸಂಧಾನದ ಪ್ರಸಂಗ ಕಾವ್ಯವನ್ನು ಆಸ್ವಾದಿಸುವ ಓದುಗರಿಗೆ ರಸಪಾಕದಂತಿದೆ ಅಂತ ಇಲ್ಲಿ ಹೇಳುವಂಥದ್ದನ್ನು ಕಾಣ್ಬೋದು. ಕಠಿಣ ಪದಗಳ ಅರ್ಥವನ್ನು ಓದ್ಕೊಳ್ಳಿ. ಇದರಲ್ಲಿ ಕೆಲವೊಂದು ಕಠಿಣ ಪದದ ಅರ್ಥಗಳು 100% ಬಂದೇ ಬರುವಂಥ ಅರ್ಥಗಳು.
ಪದೇ ಪದೇ ಕೊಟ್ಟಿರುವಂಥ ಅರ್ಥಗಳೇ ಇಲ್ಲಿರುವಂಥದ್ದು. ತುರಂಗ ಕುದುರೆ, ಸೈಪು ಪುಣ್ಯ ಸಂಪತ್ತು, ಜಲದಿ ಸಮುದ್ರ, ನನ್ನಿ ಸತ್ಯ, ಅವನಿನಾಥ ರಾಜ, ಬೃಹೀಂತ ಗೀಳಿಡು, ತುರಂಗ ಕುದುರೆ, ದೋನ ಭೋಜನ ಊಟ, ಪಥ ದಾರಿ, ಪಡಿಯರು ಸೇವಕರು, ಪೊಡೆವಟ್ಟು ನಮಸ್ಕರಿಸಿ, ಸೈಪು ಪುಣ್ಯ, ಪಾಂಸು ಧೂಳು, ಬೆಸನಂ ಕಾರ್ಯ, ಅಯ ಸೌಭಾಗ್ಯ, ನನ್ನಿ ಸತ್ಯ, ಅಣ್ಮು ಸಾಹಸ, ಕುವಳಯ ಕಮಲ, ಮನಕತ ಕೋಪ, ಅಟವಿ ಕಾಡು, ಜಲದಿ ಸಮುದ್ರ, ಪಳಾಳ ಕುಹಕ, ಬೆಳ್ಪು ಬೇಡು, ಪುಸಿ ಹುಸಿ ಸುಳ್ಳು. ಇದು ಕಠಿಣ ಪದಗಳ ಅರ್ಥಗಳಾಗಿದೆ. ಸಾರಾಂಶವನ್ನು ತಿಳ್ಕೊಂಡೆವು. ಇದರಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿಕೊಂಡೆವು. ಇದೆಲ್ಲವನ್ನು ಕೂಡ ನೀವು ತಿಳ್ಕೊಂಡ್ರೆ ಎಲ್ಲವನ್ನೂ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಕೃಷ್ಣ ಸಂಧಾನದಿಂದ ಪ್ರಶ್ನೆಗಳು 100ಕ್ಕೆ 100% ಪ್ರಶ್ನೆಗಳು ಬಂದೇ ಬರುವಂಥದ್ದು. ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಾಚೀನ ಕನ್ನಡ ಕಾವ್ಯ ಆಗಿದೆ. ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು ಬರಿಬೇಕಾದ್ರೆ ಯಾವುದೇ ರೀತಿಯ ಚಿಂತೆ ಬೇಡ. ನೀವು ಬರಿಬೇಕಾದ್ರದ್ದು ಇಷ್ಟೇ, ಆ ಒಂದು ವಾಕ್ಯವನ್ನು ಅಲ್ಲಿ ಬರೀರಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ, ನಂತರ ಬರೀರಿ ಈ ವಾಕ್ಯವನ್ನು ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಾಚೀನ ಕನ್ನಡ ಕಾವ್ಯವಾದ ಕೃಷ್ಣ ಸಂಧಾನ ಎನ್ನುವಂತಹ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯದಿಂದ ಕೃಷ್ಣ ಸಂಧಾನವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ಸಂದರ್ಭವನ್ನು ಕೃಷ್ಣನು ದುರ್ಯೋಧನನಿಗೆ ಹೇಳಿರುವಂತಹ ಮಾತುಗಳು, ದುರ್ಯೋಧನನು ಕೃಷ್ಣನಿಗೆ ಹೇಳಿರುವಂತಹ ಮಾತುಗಳು, ಇವಿಷ್ಟೇ ಇದರೊಳಗೆ ಬರುವಂಥಗಳು ವಿಚಾರಗಳು. ಹೆಚ್ಚಿನ ವಿಚಾರಗಳು ಕೂಡ ಕೃಷ್ಣ ದುರ್ಯೋಧನನಿಗೆ ಹೇಳಿರುವಂತಹ ಮಾತುಗಳು, ಹಾಗೆ ದುರ್ಯೋಧನ ಕೃಷ್ಣನಿಗೆ ಹೇಳಿರುವಂತಹ ಮಾತುಗಳಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಸಂಧಾನ ಕಾರ್ಯಕ್ಕೆ ಕೃಷ್ಣ ಹೋಗ್ತಾನೆ, ದುರ್ಯೋಧನನು ಅದಕ್ಕೆ ಬೇಡ ಅಂತ, ಇಲ್ಲ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಕೊನೆಯದಾಗಿ ಯುದ್ಧವೇ ಇದಕ್ಕೆ ನಾವು ಕೊಡುವಂತಹ ಉತ್ತರ, ಯುದ್ಧದಲ್ಲಿ ನೋಡ್ಕೊಳ್ಳುವ, ಯುದ್ಧದಲ್ಲಿ ಗೆದ್ದವರು ರಾಜ್ಯವನ್ನಾಡಲಿ, ಸೋತವರು ಎಲ್ಲ ಬಿಟ್ಟು ಹೋಗಲಿ ಎನ್ನುವಂಥ ಮಾತುಗಳನ್ನೇ ದುರ್ಯೋಧನ ಹೇಳ್ತಾನೆ. ಕೃಷ್ಣ ಎಷ್ಟೇ ಸಂಧಾನ ಮಾಡಿದರೂ ಕೂಡ, ಎಷ್ಟೇ ಸೌಮ್ಯದಿಂದ ಹೇಳಿದರೂ ಕೂಡ ದುರ್ಯೋಧನನು ಒಪ್ಪುವುದಿಲ್ಲ. ಕೊನೆಗೆ ಕೃಷ್ಣ ವಿಶ್ವರೂಪ ದರ್ಶನವನ್ನೇ ಕೊಡ್ತಾನೆ. ಕೊನೆಯದಾಗಿ ಅವನು ಇಲ್ಲಿ ಯುದ್ಧವೇ ಆರಂಭವಾಗಲಿ ಅಂತ ಹೇಳುವಂಥದ್ದು, ನಂತರ ನಡೆಯುವಂಥದ್ದು, ನಂತರದ ಘಟಕ 2ರಲ್ಲಿ ನಮಗೆ ಗೊತ್ತಾಗುವಂಥದ್ದು. ಮುಂದಿನ ಇದರ ವಿಚಾರಗಳು ಇಲ್ಲಿ ಗೊತ್ತಾಗ್ತದೆ. ಅಂದರೆ ಕುರುಕ್ಷೇತ್ರ ಎನ್ನುವಂಥ ಜಾಗದಲ್ಲಿ ಯುದ್ಧ ನಡೀತದೆ, ಕುರುಕ್ಷೇತ್ರ ಯುದ್ಧ. ಇಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ನಡೆಯುವಂತಹ ಈ ಯುದ್ಧ, ದುರ್ಯೋಧನನು ಸಂಧಾನ ಕಾರ್ಯಕ್ಕೆ ಒಪ್ಪದಿದ್ದಾಗ ಈ ಒಂದು ಯುದ್ಧ ನಡೀಲಿಕ್ಕೆ ಕಾರಣವಾಗುವಂಥದ್ದು. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಸ್ನೇಹಿತರೆ. ನಾವು ಗದ್ಯಾನುವಾದವನ್ನು ಕೂಡ ತಿಳ್ಕೊಂಡಿದ್ದೇವೆ, ಇದರಿಂದಾಗಿ ನಮಗೆ ಸರಿಯಾಗಿ ಅರ್ಥ ಆಗ್ತದೆ ಅಲ್ವಾ. ಈಗ ನೀವು ಸರಿಯಾಗಿ ಕೇಳಿದ್ದೀರಿ ಅಂತಾದರೆ ಸಂಪೂರ್ಣ ಕೃಷ್ಣ ಸಂಧಾನ ನಿಮಗೆ ಯಾವಾಗ ಹೇಗೆ ಬೇಕಾದರೂ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಒಮ್ಮೆ ಕಥೆಯನ್ನು ಅರ್ಥ ಮಾಡಿಕೊಳ್ಳಿ. ಕಥೆಯನ್ನು ಅರ್ಥ ಮಾಡಿಕೊಂಡ್ರೆ ನೀವು ಬಾಯ್ಪಾಠ ಮಾಡುವಂಥ ಅಗತ್ಯ ಇಲ್ಲ. ಒಮ್ಮೆ ಸರಿಯಾಗಿ ಕೇಳ್ಕೊಳ್ಳಿ. ಒಮ್ಮೆ ನಿಮಗೆ ಅರ್ಥ ಆಗಲಿಲ್ವಾ, ಮತ್ತೊಮ್ಮೆ ಕೇಳ್ಕೊಳ್ಳಿ. ಯಾವಾಗ ಕೇಳಿ? ನಿಮ್ಮ ಕೆಲಸದ ಸಮಯದಲ್ಲಿ, ನಿಮ್ಮ ಬಿಡುವಿನ ವೇಳೆಯಲ್ಲಿ, ಇನ್ನು ಪ್ರಯಾಣದ ವೇಳೆಯಲ್ಲಿ ಈ ಒಂದು ಕಥೆಯನ್ನು ಕೇಳಿಕೊಳ್ಳಿ. ಸಾರಾಂಶವನ್ನು ಸಂಪೂರ್ಣವಾಗಿ ಕೇಳಿಕೊಂಡಾಗ ನಿಮಗೆ ಅರ್ಥ ಆಗ್ತದೆ. ಇನ್ನು ನಮಗೆ ಹಗಲಿನ ಹೊತ್ತಲ್ಲಿ ಬೇರೆ ಕೆಲಸಗಳಿದ್ದಾಗ ಇದನ್ನು ಕೇಳಲಿಕ್ಕೆ ಆಗ್ತಾ ಇರೋದಿಲ್ಲ, ಅಥವಾ ರಾತ್ರಿ ಸಮಯ ಸಾಕಾಗೋದಿಲ್ಲ, ಮನೆ ಕೆಲಸಗಳಿರ್ತದೆ. ನಮ್ಮ ಮನೆ ಕೆಲಸಗಳನ್ನು ಮಾಡ್ತಾ ನೀವು ಈ ಒಂದು ವಿಡಿಯೋವನ್ನು ಕೇಳಿಕೊಳ್ಳಿ. ವಿಡಿಯೋವನ್ನು ನೋಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಕೃಷ್ಣ ಸಂಧಾನವನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಅದರಲ್ಲಿ ಅರ್ಥ ಇದೆ, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಯ ಬಗ್ಗೆ ಹೇಳಿದ್ದೇನೆ, ಹಾಗೆಯೇ ಗದ್ಯಾನುವಾದದ ಬಗ್ಗೆ ಹೇಳಿದ್ದೇನೆ. ಕೃಷ್ಣ ಸಂಧಾನದ ಸಂಪೂರ್ಣ ಸಾರಾಂಶವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿರುವುದರಿಂದ ನಿಮ್ಮ ಮನೆ ಕೆಲಸಗಳನ್ನು ಮಾಡುವುದರ ಜೊತೆಗೆ ವಿಡಿಯೋವನ್ನು ಕೇಳ್ತಾ ಅರ್ಥ ಮಾಡಿಕೊಳ್ಳಿ. ಅಷ್ಟು ಮಾಡಿದರೂ ಕೂಡ ಸಾಕು, ನಿಮಗೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಇದರ ಮುಂದುವರಿದ ಭಾಗವಾದಂತಹ ದುರ್ಯೋಧನನ ವಿಲಾಪದ ಬಗ್ಗೆ ತಿಳ್ಕೊಳ್ಳೋಣ. ರನ್ನನ ಸಾಹಸ ಭೀಮ ವಿಜಯದಿಂದ ಆಯ್ಕೆ ಮಾಡಿಕೊಂಡಿರುವಂಥ ಕಾವ್ಯ ದುರ್ಯೋಧನನ ವಿಲಾಪ. ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಈ ರೀತಿಯಾಗಿ ಎಲ್ಲ ಕೂಡ ಕವರ್ ಆಗುವಂತೆ ನಾನು ವಿಡಿಯೋವನ್ನು ಮಾಡಿ ನಿಮಗೆ ಕೊಡ್ತೇನೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳದವರು ಒಮ್ಮೆ
ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಳಿ. ನಿಮಗೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆ ಒಮ್ಮೆ ತೋರಿಸ್ತೇನೆ. ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲೆಲ್ಲ ಆ ಪ್ರಶ್ನೆಯನ್ನು ತೋರಿಸಿದ್ದೇನೆ, ಈ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಎನ್ನುವಂಥದ್ದು. ಯಾರು ಇದುವರೆಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಳಿಲ್ವ, ಒಮ್ಮೆ ಯಾವ ರೀತಿ ಬರ್ತದೆ ಅಂತ ನಿಮಗೊಂದು ಐಡಿಯಾ ಸಿಗ್ತದೆ ಆಗ. ವಿಭಾಗ ಎ ಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯದ ಪ್ರಶ್ನೆಗಳು ಬರುವಂಥದ್ದು 20 ಅಂಕಕ್ಕೆ. ಸಂದರ್ಭ ಸಹಿತ ಪ್ರಶ್ನೆ ಮೊದಲಿಗೆ, ನಂತರ ಅರ್ಥಗಳನ್ನು ಬರೀಲಿಕ್ಕೆ ಇರುವಂಥದ್ದು. ಅದಾದ ಮೇಲೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಬರ್ತದೆ. ಅದಾದ ಮೇಲೆ ಟಿಪ್ಪಣಿ ಬರೀಲಿಕ್ಕೆ. ವಿಭಾಗ ಬಿ ಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು 30 ಅಂಕಗಳಿಗೆ ಬರ್ತದೆ. ಇಲ್ಲಿ ಪ್ರಶ್ನೆಗಳಿರುವಂಥದ್ದು. ವಿಭಾಗ ಸಿ ಯಲ್ಲಿ ಗದ್ಯ ಸಂಪದ ಮತ್ತು ವಿಮರ್ಶೆ, ಇಲ್ಲಿ ಕೂಡ 30 ಅಂಕಗಳು. ಎಲ್ಲ ಪ್ರಶ್ನೆಗಳೇ ಇರುವಂಥದ್ದು. ನಂತರ ಯಾವುದೇ ಸಂದರ್ಭ ಪ್ರಶ್ನೆ ಕೂಡ ಇಲ್ಲ, ಅರ್ಥಗಳು ಕೂಡ ಇಲ್ಲ. ಈ ರೀತಿಯಾಗಿ ಪ್ರಶ್ನೆಗಳು ಬರುವಂಥದ್ದು. ಧನ್ಯವಾದಗಳು ಸ್ನೇಹಿತರೆ.